ಹಲೋ ಡಿವೈನ್ ಫ್ಯಾಮಿಲಿ, ವೆಲ್ಕಮ್ ಟು ಡಿವೈನ್ ಮೆಸೇಜ್ ಬೈ ಅಂಕಿತಾ. ನಾನು ಅಂಕಿತಾ. ಇವತ್ತು ನಮ್ಮ ರೀಡಿಂಗ್ನ ಹೊಸ ವಿಷಯವನ್ನು ತೊಗೊಂಡು ಬಂದಿದ್ದೀನಿ. ಸೊ ಇವತ್ತು ಯಾರ್ಯಾರು ನನ್ನ ವ್ಯೂವರ್ಸು ನೋ ಕಾಂಟ್ಯಾಕ್ಟ್ ಸಿಚುಯೇಷನಲ್ಲಿದ್ದಾರೆ, ಅವರ ಒಂದು ಪರ್ಸನ್ನ ಒಂದು ಫೀಲಿಂಗ್ಸ್, ಕರೆಂಟ್ ಎನರ್ಜಿ ಏನಿದೆ ಅಂತ ಯಾರ್ಯಾರಿಗೆ ತಿಳ್ಕೊಬೇಕು ಅಂತ ಒಂದು ಕ್ಯೂರಿಯಾಸಿಟಿ ಇದೆ. ಸೊ ಅವರ ಬಗ್ಗೆ ಇವತ್ತು ರೀಡಿಂಗ್ನ ನಾನು ಮಾಡ್ತಾಯಿದ್ದೀನಿ. ಅಂದರೆ ನಿಮ್ಮ ಪರ್ಸನ್ನ ಕರೆಂಟ್ ಎನರ್ಜಿ ಏನಿದೆ, ಆ್ಯಂಡ್ ಆಲ್ಸೋ ಇವತ್ತು ನಾನು ಅವರ ಒಂದು ಹಿಡನ್ ಫೀಲಿಂಗ್ಸು, ನಿಮ್ಮ ಹತ್ರ ಏನು ಹೇಳಬೇಕು ಅಂತ ಅಂದ್ಕೊಂಡಿದ್ರು ಹೇಳೋದಕ್ಕಾಗಿಲ್ಲ. ಸೊ ಅವರ ಒಂದು ಹಿಡನ್ ಫೀಲಿಂಗ್ಸ್ನೂ ಕೂಡ ನಾನಿವತ್ತು ಫುಲ್ ಮಾಡ್ತಾಯಿದ್ದೀನಿ. ಸೊ ವಿಡಿಯೋನ ಕೊನೆ ತನಕ ನೋಡಿ. ಆ್ಯಂಡ್ ಇಲ್ಲಿ ನಾನು ನಿಮಗೆ ಇವತ್ತು ನಿಮ್ಮ ಪರ್ಸನ್ನ ಎನರ್ಜಿಯನ್ನು ಚೆಕ್ ಮಾಡ್ಕೊಳ್ಳಿಕ್ಕೆ 2 ಆಪ್ಷನ್ನ ಕೊಟ್ಟಿದ್ದೀನಿ. ಫೈಲ್ 1. ಸೊ ಪರ್ಸನ್ ನೇಮ್ ಆಧಾರದ ಮೇಲೆ ನಾವು ಅವರ ಒಂದು ಎನರ್ಜಿಯನ್ನು ಚೆಕ್ ಮಾಡೋಣ ಇವತ್ತು. ಲೈಕ್ ಈಗ ನಿಮ್ಮ ಒಂದು ಪರ್ಸನ್ನ ನೇಮ್ ಏನಾದರೂ ಅಕಸ್ಮಾತ್ ಎ ಇಂದ ಸಿ ಈ ಒಂದು ಇನ್ಷಿಯಲ್ಸಿಂದ ಸ್ಟಾರ್ಟ್ ಆದರೆ, ನಿಮ್ಮ ಇನ್ಷಿಯಲ್ಸ್ ಅಲ್ಲ, ನಿಮ್ಮ ಪರ್ಸನ್ನ ಇನ್ಷಿಯಲ್ಸ್ ಅವರ ಒಂದು ನೇಮ್ ಈ ಒಂದು ಲೆಟರ್ಸಿಂದ ಸ್ಟಾರ್ಟ್ ಆದರೆ, ಎ ಇಂದ ಸಿ ಇಂದ, ಲೈಕ್ ಏನಾದರೂ ಅನನ್ಯ ಅಂತ ಇರ್ಬೋದು, ಅಥವಾ ಆನಂದ್ ಅಂತ ಇರ್ಬೋದು, ಅಥವಾ ಸುಧೀಂದ್ರ ಅಂತ ಇರ್ಬೋದು, ಸೌಮ್ಯ ಅಂತ ಇರ್ಬೋದು. ಸೊ ಈ ಒಂದು ಲೆಟರ್ಸಿಂದ ಯಾರ್ಯಾರ ನೇಮ್ ಸ್ಟಾರ್ಟ್ ಆಗುತ್ತೆ ಅಂತ ನೀವು ನೋಡ್ಕೊಳ್ಳಿ. ನಿಮ್ಮ ನೇಮ್ ಅಲ್ಲ, ನಿಮ್ಮ ಪರ್ಸನ್ನ ನೇಮು ಯಾವ ಲೆಟರಿಂದ ಸ್ಟಾರ್ಟ್ ಆಗುತ್ತೆ ಅದನ್ನು ನೋಡ್ಕೊಳ್ಳಿ. ಸಪೋಸ್ ಇಲ್ಲಿರುವಂಥ ಒಂದು ಇನ್ಷಿಯಲ್ಸ್ನಲ್ಲಿ ನಿಮ್ಮ ಒಂದು ಪರ್ಸನ್ ನೇಮ್ ಬರ್ತಾ ಇದೆ ಅಂತಂದರೆ ನೀವು ಫೈಲ್ 1 ರೀಡಿಂಗ್ನ ಚೂಸ್ ಮಾಡ್ಕೊಳ್ಬೇಕಾಗತ್ತೆ. ಆ್ಯಂಡ್ ನಿಮ್ಮ ಒಂದು ಪರ್ಸನ್ನ ರೀಡಿಂಗ್ ಬಂದುಬಿಟ್ಟು ಎನರ್ಜಿನ ಚೆಕ್ ಮಾಡಲಿಕ್ಕೆ ಅಕಸ್ಮಾತ್ ಅವ್ರ ನೇಮ್ ಒಂದು ಬಿ ಡಿ ಈ ಒಂದು ಲೆಟರ್ಸ್ ಏನಿಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಸೊ ಇಲ್ಲಿ ನೀವು ನೋಡ್ಬೋದು ಪಲ್ಲವಿ ಅಂತ ಇರ್ಬೋದು, ರಾಜು ಅಂತ ಇರ್ಬೋದು, ಏನಾದರೂ ನೇಮ್ಸು. ಸೊ ನಿಮ್ಮ ಪರ್ಸನ್ ನೇಮು ಈ ಒಂದು ಲೆಟರಿಂದ ಸ್ಟಾರ್ಟ್ ಆಗ್ತಾ ಇದೆ ಅಂತಂದರೆ ದೆನ್ ದಿಸ್ ಫೈಲ್ ಫಾರ್ ಯು ಅಂತ ನೀವು ಅರ್ಥ ಮಾಡ್ಕೋಬೇಕು ಗೈಸ್. ಆ್ಯಂಡ್ ಸೊ ನೀವು ಈ ಒಂದು ರೀಡಿಂಗ್ನ ನೋಡುವಾಗ ನಿಮ್ಮ ಪರ್ಸನ್ನ ಒಂದು ಎನರ್ಜಿನ ಇದು ಮಾಡ್ಕೋಬೇಕಾಗತ್ತೆ. ಲೈಕ್ ಅವರ ನೇಮ್ನ ನೆನೆಸ್ಕೊಳ್ಳೋದು ಅಥವಾ ನಿಮ್ಮ ಒಂದು ಮೆಮೊರೀಸ್ನ ನೆನೆಸ್ಕೊಳ್ಳೋದು, ಈ ರೀತಿ ಮಾಡಿದಾಗ ನಿಮ್ಗೆ ಈಸಿಯಾಗಿ ಈ ಒಂದು ಎನರ್ಜಿ ಕನೆಕ್ಟ್ ಆಗುತ್ತೆ. ಆ್ಯಂಡ್ ನೆನ್ಪಿಡಿ, ಇದೊಂದು ಜನರಲ್ ಪಿಕಪ್ ಕಾರ್ಡ್ ರೀಡಿಂಗ್ ಆಗಿರುತ್ತೆ. ಸೊ ಏನು ರೆಸೊನೇಟ್ ಆಗುತ್ತೆ ನೀವು ಅದನ್ನು ತೊಗೊಳ್ಳಿ. ಆ್ಯಂಡ್ ಎಟ್ ದ ಸೇಮ್ ಟೈಮು ಬೇರೆ ಬೇರೆ ಜನಗಳು ನೋಡ್ತಾ ಇರೋದ್ರಿಂದ, ಬೇರೆ ಬೇರೆ ಪೀಪಲ್ ನೋಡ್ತಾ ಇರೋದ್ರಿಂದ ಸೊ ಎಲ್ರಿಗೂ ಒಂದೇ ಮೆಸೇಜಸ್ ಇರೋದಿಲ್ಲ. ಸೊ ನಾನು ಹೇಳೋದು ಅಷ್ಟೂ ಒಬ್ಬರಿಗೆ ರೆಸೊನೇಟ್ ಆಗೋದಿಲ್ಲ. ಸೊ ಬೇರೆ ಬೇರೆ ವ್ಯಕ್ತಿಗಳು ಯಾರು ನೋಡ್ತಾ ಇರ್ತಾರೋ ಅವರಿಗೆ ಈ ಒಂದು ಮೆಸೇಜು ರೀಚ್ ಆಗ್ತಾ ಇರುತ್ತೆ ಅಂತ ನೀವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಸೊ ಬನ್ನಿ, ಲೇಟ್ ಮಾಡೋದು ಬೇಡ, ಮೊದಲಿಗೆ ನಾನು ಆ್ಯಂಡ್ ಇಲ್ಲಿ ನೀವು ನೋಡ್ಬೋದು ನಾನು ಒಂದು ಟಾರ್ಟೈಸ್ನ ಇಟ್ಕೊಂಡು ಯಾಕೆ ಮಾಡ್ತಾಯಿದ್ದೀನಿ ಅಂತ. ಸೊ ಗೈಸ್, ನಾನು ಸ್ಟ್ರಾಂಗಾಗಿ ವಿಷ್ಣುನ ಡಿವೋಟಿ, ಸ್ಟ್ರಾಂಗಾಗಿ ನಾನು ಲಾರ್ಡ್ ವಿಷ್ಣುನ ಬಿಲೀವ್ ಮಾಡ್ತೀನಿ. ಸೊ ಐ ಆಲ್ವೇಸ್ ಬಿಲೀವ್ ದಟ್. ಮತ್ತು ಇದು ಏನದು ಆಮೇದು ಒಂದು ಅವತಾರ ಇದೆಯಲ್ವ ವಿಷ್ಣುದು, ಕೂರ್ಮಾವತಾರ. ಸೊ ಅವರ ಒಂದು ಸಾಕ್ಷಿನಲ್ಲಿ ನಿಮಗೆ ಒಂದು ಎನರ್ಜಿಯನ್ನು ತಲುಪಿಸ್ಬೇಕು ಅಂತೇಳಿ ನಾನು ಈ ಒಂದು ರೀಡಿಂಗ್ನ ಮಾಡ್ತಾಯಿದ್ದೀನಿ. ಸೊ ಮೊದಲಿಗೆ ನಾನು ಫೈಲ್ 1 ತೊಗೊಳ್ತಾ ಇದ್ದೀನಿ. ಸೊ ಫೈಲ್ 1, ಸೊ ಇದನ್ನು ಮುಂದೆ ಇಟ್ಕೊಂಡು ನಾನು ಮಾಡ್ತಾಯಿದ್ದೀನಿ. ಆ್ಯಂಡ್ ಇದನ್ನು ನಾನು ಆಮೇಲೆ ಚೆಕ್ ಮಾಡ್ತೀನಿ ಫೈಲ್ 2. ಓಕೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಇಲ್ಲಿ ಒಂದಷ್ಟು ನಿಮ್ಮ ಪರ್ಸನ್ ಸೀಕ್ರೆಟ್ ಫೀಲಿಂಗ್ಸ್ ಅಥವಾ ಹಿಡನ್ ಫೀಲಿಂಗ್ಸ್ನು ಕೂಡ ಇಲ್ಲಿ ಇಟ್ಟಿದ್ದೀನಿ ನಾನು. ಸೊ ಇದರಲ್ಲಿ ಒಂದಷ್ಟು ಚೀಟಿನ ನಾನು ಇಲ್ಲಿ ನಿಮಗೆ ತೆಗೆದು ನೋಡ್ತೀನಿ. ಸೊ ಆವಾಗ ಗೊತ್ತಾಗುತ್ತೆ ಅವರ ಒಂದು ಹಿಡನ್ ಫೀಲಿಂಗ್ಸು ನಿಮ್ಮ ಜೊತೆ ಏನಿತ್ತು ಅಂತ. ಸೊ ನಿಮ್ಮ ಪರ್ಸನ್ ಕರೆಂಟ್ ಎನರ್ಜಿಯನ್ನು ಬನ್ನಿ ಚೆಕ್ ಮಾಡೋಣ. ಸೊ ನಾನು ಆಲ್ರೆಡಿ ಕಾರ್ಡ್ನ ಶಫಲ್ ಮಾಡಿ ಇಟ್ಕೊಂಡಿದ್ದೀನಿ. ಜಸ್ಟ್ ನಾನು ನಿಮ್ಮ ಒಂದು ಪರ್ಸನ್ನ ಎನರ್ಜಿಯನ್ನು ಪುಲ್ ಮಾಡ್ತಾಯಿದ್ದೀನಿ. ನೀವು ನಿಮ್ಮ ಪರ್ಸನ್ನ ನೆನೆಸ್ಕೊಳ್ಳಿ ಈ ಒಂದು ರೀಡಿಂಗ್ನ ನೋಡುವಂಥ ಒಂದು ಸಂದರ್ಭದಲ್ಲಿ ಗೈಸ್. ನಿಮ್ಮ ಪರ್ಸನ್ನ ಫಸ್ಟ್ ಎನರ್ಜಿಯನ್ನು ಚೆಕ್ ಮಾಡೋಣ. ಫಸ್ಟ್ ಕಾರ್ಡ್ನ ಪುಲ್ ಮಾಡ್ತಾಯಿದ್ದೀನಿ. ಓಕೆ. 3 ಆಫ್ ಸೋರ್ಡ್ಸ್, King of Swords, okay, and Ace of Cups, nice. ಏನು ಫೀಲಿಂಗ್ಸ್ ಇದೆ? ಓಕೆ, ನೀವು ಕಾರ್ಡ್ಸ್ ನೋಡ್ತಾ ಇದ್ರೆ ನಿಮ್ಗೆ ಆಗಲೇ ಗೊತ್ತಾಗಿರ್ಬೋದು ನಿಮ್ಮ ಎನರ್ಜಿ ತುಂಬ ಚೆನ್ನಾಗಿ ಇಲ್ಲಿ ಅಟ್ರ್ಯಾಕ್ಟ್ ಆಗ್ತಾ ಇರೋದನ್ನ ನಾನು ನೋಡ್ತಾ ಇದ್ದೀನಿ. ಬಿಕಾಸ್ ದೀಸ್ ಆರ್ ಆಲ್ಮೋಸ್ಟ್ ಸೆಪ್ರೇಷನ್ಸ್ ಕಾರ್ಡ್ಸ್ನ ನಾನು ಇಲ್ಲಿ ನೋಡ್ತಾ ಇದ್ದೀನಿ. ಆ್ಯಂಡ್ ಲಾಸ್ಟ್ ಫೈನಲ್ ಔಟ್ಕಮ್ ಅಂತೇಳಿ ನಿಮ್ಮ ಒಂದು ಎನರ್ಜಿ, ನಿಮ್ಮ ಒಂದು ಪರ್ಸನ್ ಎನರ್ಜಿ ಒಂದು ಫೈನಲ್ ಔಟ್ಕಮ್ ಅಂತೇಳಿ ತೆಗಿತೀನಿ. ಓಕೆ, ನೈಸ್ ಗೈಸ್, ನೈಸ್. ಇದನ್ನು ನಾನು ಇಲ್ಲಿಡ್ತೀನಿ ಅಥವಾ
ಕಾಣಲ್ಲ ನಿಮಗೆ ಇಟ್ಟರೆ. ಓಕೆ ಫೈನ್. ಸೊ ಇದು ಫೈನಲ್ ಔಟ್ಕಮ್ ಕಾರ್ಡು. ಸೊ ಇಲ್ಲಿಟ್ಟಿರ್ತೀನಿ ನಾನು, ಬಿಕಾಸ್ ನಿಮ್ಗೆ ಕಾಣಲ್ಲ ಅಂಥೇಳಿ. ಅಟ್ ದ ಸೇಮ್ ಟೈಮು ನಾನು ನಿಮಗೆ ಅಂತ ಒಂದಷ್ಟು ಸೀಕ್ರೆಟ್ ಫೀಲಿಂಗ್ಸ್ ಆಫ್ ಯುವರ್ ಪರ್ಸನ್, ಅವರ ಒಂದು ಹಿಡನ್ ಫೀಲಿಂಗ್ಸ್ ಏನಿದೆ ಅಂತ ಒಂದಷ್ಟು ಚೀಟಿನ ತಗೊಳ್ತೀನಿ ನಾನಿಲ್ಲಿ ಯಾವುದೇ ರೀತಿ ಚೀಟಿನ ಕೌಂಟ್ ಮಾಡಿ ತೊಗೊಳ್ತಾ ಇಲ್ಲ, ಬಿಕಾಸ್ ನಿಮ್ಗೆ ಏನು ರೀಚ್ ಆಗಬೇಕು ಅಂತ ಇದೆಯಾ ಅಷ್ಟು ರೀಚ್ ಆಗಲಿ ಅನ್ನೋದು ನನ್ನ ಒಂದು ಇಂಟೆನ್ಷನ್ನು. ಸೊ ಇಷ್ಟನ್ನು ನಾನು ತೊಗೊಂಡಿದ್ದೀನಿ, ಇದೊಂದನ್ನು ನಾನು ತೊಗೊಳ್ತಾ ಇದ್ದೀನಿ. ಸೊ ಇದು ನಿಮ್ಮ ಒಂದು ಪರ್ಸನ್ನ. ಓಕೆ, ಬನ್ನಿ ನೋಡೋಣ ಏನು ನಿಮ್ಮ ಪರ್ಸನ್ ಕರೆಂಟ್ ಎನರ್ಜಿ ಏನಂತ ನೋಡೋಣ. ಸೊ ಇಲ್ಲಿ ನನಗೇನು ಅನ್ನಿಸ್ತಾ ಇದೆ ಅಂತಂದರೆ, ಫಸ್ಟ್ ಆಫ್ ಆಲ್ ನೀವೆಷ್ಟು ಹರ್ಟ್ ಆಗಿದ್ದೀರಾ, ಪ್ರಾಬಬ್ಲಿ ಇಲ್ಲಿ ಬ್ರೇಕಪ್ ಆಗಿರೋದನ್ನ ನನಗೆ ಕ್ಲಿಯರಾಗಿ ತೋರಿಸ್ತಾ ಇದೆ. ಸೊ ನೀವೆಷ್ಟು ಹರ್ಟ್ ಆಗಿದ್ದೀರೋ ನಿಮ್ಮ ಪರ್ಸನ್ನು ಕೂಡ ಅಷ್ಟೇ ಹರ್ಟ್ ಆಗಿದ್ದಾರೆ ಈ ವಿಷಯದಲ್ಲಿ. ಎಸ್ಪೆಷಲಿ ನಿಮ್ಮ ಮತ್ತು ಅವರ ಒಂದು ರಿಲೇಷನ್ಶಿಪ್ ವಿಷಯದಲ್ಲಿ ತುಂಬ ಅವರು ಹರ್ಟ್ ಆಗಿದ್ದಾರೆ, ಸಾಕಷ್ಟು ನೋವನ್ನ ತಿಂತಾ ಇದ್ದಾರೆ. ಇದು ಯಾವತ್ತೂ ಅಷ್ಟೇ ಗೈಸ್, ಈ ಒಂದು ಕಾರ್ಡು ಚಿಕ್ಕ ನೋವಿನ ಬಗ್ಗೆ ತೋರಿಸೋದೇ ಇಲ್ಲ. ಸೊ ಇದೊಂದು ರೀತಿ ತುಂಬ ಹೃದಯಕ್ಕೆ ನೋವಾದಾಗ ಫೀಲಿಂಗ್ಸ್ ಬರುತ್ತೆ ನೋಡಿ, ಕಂಪ್ಲೀಟ್ ಹಾರ್ಟ್ ಬ್ರೇಕ್ ಅಂತ ಹೇಳ್ತಾರೆ ನೋಡಿ. ಇದು 100% ನೋವನ್ನು ತೋರಿಸುವಂಥ ಒಂದು ಕಾರ್ಡು. ಸೊ ನಿಮ್ಮ ಪರ್ಸನ್ ಕರೆಂಟ್ ಎನರ್ಜಿ ಅವ್ರಿಗೆ ಹಾರ್ಟ್ ಬ್ರೇಕ್ ಆಗಿದೆ. ಮೇ ಬಿ ನಿಮ್ಮಲ್ಲಿ ಕೆಲವರು ಯಾರು ಇದನ್ನು ನೋಡ್ತಾ ಇದ್ದೀರಾ, ನೀವೇ ಬ್ರೇಕಪ್ ಕೂಡ ಮಾಡಿರ್ಬೋದು. ದೆನ್ ನಿಮ್ಗೆ ರಿಯಲೈಸ್ ಆಗಿ ಈ ಒಂದು ವಿಡಿಯೋನ ನೋಡ್ತಾ ಇರ್ಬೋದು. ಅವರು ತುಂಬ ನೋವನ್ನು ಅನುಭವಿಸ್ತಾ ಇದ್ದಾರೆ, ಬಿಕಾಸ್ ನೀವು ಆ ರೀತಿ ಮಾಡಿದ್ದೀರಾ ಅಂತ ಅವ್ರಿಗೆ ಹರ್ಟ್ ಆಗಿದೆ. ಅಥವಾ ಒಂದು ವೇಳೆ ಅವ್ರ ಕಡೆಯಿಂದನೇ ಏನಾದರೂ ಇದು ಬ್ರೇಕಪ್ ಅಂಥೇಳಿ ಆಗಿದ್ದರೆ, ಸೊ ಅವ್ರು ಅದನ್ನು ಮಾಡಿದ್ರ ಬಗ್ಗೆ ತುಂಬ ನೋವನ್ನು ಅನುಭವಿಸ್ತಾ ಇದ್ದಾರೆ. ಅವ್ರು ನಿಮ್ಮನ್ನು ಮಿಸ್ ಮಾಡ್ಕೊಳ್ತಾ ಇದ್ದಾರೆ, ತುಂಬ ಅವರು ನಿಮ್ಮನ್ನು ಇಷ್ಟಪಡ್ತಾಯಿದ್ರು ಅಂತ ಕಾಣುತ್ತೆ. ಆ್ಯಂಡ್ ಪ್ರಾಬಬ್ಲಿ ಅವ್ರಿಗೆ ನೀವು ಹೇಳೋ ಸಣ್ಣ ಸಣ್ಣ ವಿಷಯ ಕೂಡ ತುಂಬ ದೊಡ್ಡದು ಅಂತಲೇ ಅನಿಸುತ್ತೆ ಅಂತ ಕಾಣುತ್ತೆ. ಬಿಕಾಸ್ ನಾವು ವ್ಯಕ್ತಿನ ಹಚ್ಕೊಂಡಾಗ ಅವ್ರು ಮಾಡುವಂಥ ಒಂದು ಸಣ್ಣ ಪುಟ್ಟ ಆ್ಯಕ್ಷನ್ಸ್ ಕೂಡ ನಮಗೆ ಭಾಳ ಇಂಪಾರ್ಟೆಂಟ್ ಅನಿಸುತ್ತೆ, ದೊಡ್ಡದು ಅಂತ ಅನಿಸುತ್ತೆ. ಸೊ ನಿಮ್ಮ ಒಂದು ಪರ್ಸನ್ನು ನೋಡ್ತಾ ಇದ್ರೇ ಅನಿಸುತ್ತೆ ತುಂಬ ನೋವಲ್ಲಿ ಇದ್ದಾರೆ ಅವರು. ಕರೆಂಟ್ಲಿ ಹಾರ್ಟ್ ಬ್ರೇಕ್ ಆಗಿದೆ ಅವರಿಗೆ. ಗೊತ್ತಿಲ್ಲ ಇದು ನೀವು ಇದನ್ನು ಬ್ರೇಕಪ್ ಮಾಡಿದ್ದೀರಾ ಅಥವಾ ಅವರು ಬ್ರೇಕಪ್ ಮಾಡಿದ್ರು. ಒಟ್ಟಿನಲ್ಲಿ ನಿಮ್ಮ ಪರ್ಸನ್ ಅಂತೂ ಈಗ ಹಾರ್ಟ್ ಬ್ರೇಕ್ ಆಗಿ ತುಂಬ ಬೇಜಾರಲ್ಲಿದೆ, ಅವ್ರಿಗೆ ಹರ್ಟ್ ಆಗಿದೆ ಅಂತ ಈ ಕಾರ್ಡು ಕ್ಲಿಯರಾಗಿ ಹೇಳ್ತಾ ಇದೆ ಗೈಸ್. ಆ್ಯಂಡ್ ಎನರ್ಜಿ ವೈಸ್ ಅಂತೇಳಿ ನೋಡೋಕೆ ಹೋದರೆ ಇಲ್ಲಿ ಈಗೋ ಕ್ಲಾಶಸ್ಸು ಕ್ಲಿಯರಾಗಿ ಕಾಣ್ತಾ ಇರುವಂಥದ್ದು. ಸೊ ನಂದೇ ನಡಿಬೇಕು, ನಂದೇ ಆಗಬೇಕು ಅನ್ನುವಂಥದ್ದು. ಸೊ ತನ್ನನ್ನು ಸಾಧಿಸ್ಕೋಬೇಕು ಅನ್ನುವಂಥ ಒಂದು ಗುಣ, ಅಥವಾ ನಿಮ್ಮಲ್ಲಿ ಇಬ್ರಿಗೂ ಕ್ಲಾಶಸ್ ಅದ ಈಗೋ ಕ್ಲಾಶಸ್ನ ಇಲ್ಲಿ ಮುಖ್ಯವಾಗಿ ನಾನು ನೋಡ್ತಾ ಇದ್ದೀನಿ. ಸೊ ಅವ್ರದ್ದೇ ಹಠ ನಡಿಬೇಕು ಅಂತನೋ ಅಥವಾ ನಿಮ್ಮದೇ ಹಠ ನಡಿಬೇಕು ಅಂತನೋ ಇಲ್ಲಿ ಈ ಒಂದು ಸಿಚುಯೇಷನ್ ಕ್ರಿಯೇಟ್ ಆಗಿರೋದನ್ನು ನೋಡ್ತಾ ಇದ್ದೀನಿ. ಪರ್ಸನ್ ಈಗ ಕರೆಂಟ್ಲಿ ಒಂದು ರೀತಿ ಈಗೋ ಎನರ್ಜಿನಲ್ಲಿ ಇದ್ದಾರೆ ಒಂದು ರೀತಿ. ಆಮೇಲೆ ಅವರು ತುಂಬ ಕ್ಲಾರಿಟಿ ತೊಗೊಳೋದಕ್ಕಿದ್ದಾರೆ. ಈಗ ಅವ್ರಿಗೆ ಯಾವುದೇ ರೀತಿ ಎಮೋಷನ್ಸು ಇಲ್ಲ, ಎಮೋಷನ್ಸ್ನ ನಾನು ಕಾಣ್ತಾ ಇಲ್ಲ. ಸೊ ಬದಲಿಗೆ ಅವರು ತುಂಬ ಒಂಥರ ಇನ್ಯಾರನ್ನು ಅಲೋ ಮಾಡಬಾರ್ದು, ನಾನು ಅಲರ್ಟಾಗಿರಬೇಕು ನಾನು. ಮತ್ತು ಅವರು ಹಾರ್ಟಿಂದ ಯೋಚನೆ ಮಾಡಿದೆ ತಪ್ಪಾಯಿತು. ಸೊ ನಾನು ಬ್ರೈನಿಂದ ಯೋಚನೆ ಮಾಡಬೇಕಾಗಿತ್ತು, ಪ್ರತಿಯೊಂದು ವಿಷಯನೂ ಕ್ಲಾರಿಟಿ ನಾನು ಮುಂಚೆನೇ ತೊಗೋಬೇಕಾಗಿತ್ತು ಅನ್ನುವಂಥ ಒಂದು ಎನರ್ಜಿಯನ್ನು ಕೂಡ ನಾನಿಲ್ಲಿ ನೋಡ್ತಾ ಇದ್ದೀನಿ. ಸೊ ಮೇ ಬಿ ನಿಮ್ಮಲ್ಲಿ ಕೆಲವರು ಯಾರೋ ಜಗಳ ಮಾಡ್ಕೊಂಡಿರ್ಬೋದು. ಸೊ ಹಾಗಾಗಿ ನಿಮ್ಮ ಪರ್ಸನ್ನು ಒಂದು ರೀತಿ ಲಾಜಿಕ್ಕಾಗಿ ಥಿಂಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ ಈಗ. ಇನ್ಸ್ಟೆಡ್ ಆಫ್ ಮೇ ಬಿ ಅವ್ರು ಈ ಎನರ್ಜಿಗೆ ಬರಬೇಕು ಅಂತಂದರೆ ಅವ್ರಿಗೂ ಹರ್ಟ್ ಆಗಿರ್ಬೋದು. ಅಥವಾ ಮೇ ಬಿ ಬೇಸಿಕಲಿ ನಿಮ್ಮ ಪರ್ಸನ್ ಈ ರೀತಿ ಈಗೋ ಆ್ಯಟಿಟ್ಯೂಡ್ ಇರುವಂಥ ವ್ಯಕ್ತಿ ಕೂಡ ಆಗಿದ್ದಿರ್ಬೋದು. ಸೊ ಹಾಗಾಗಿ ಕರೆಂಟ್ಲಿ ಅವರು ಒಂದು ರೀತಿ ಈಗೋಯಿಸ್ಟಿಕ್ಕು, ರಫ್ ಆ್ಯಂಡ್ ಟಫ್ ಅಂತ ಹೇಳ್ತಾರಲ್ಲ, ಸೊ ಆ ರೀತಿಯಾಗಿದ್ದಾರೆ. ಯಾವುದೇ ರೀತಿ ಎಮೋಷನ್ಸ್ನ ಅವರು ಅಲೋನೇ ಮಾಡ್ತಲ್ಲ, ಒಳಗಡೆ ಬಿಟ್ಕೊಳ್ಳೋದಕ್ಕೆ ಅಲೋನೇ ಮಾಡ್ತಲ್ಲ. ಸೊ ಆ ಥರ ಒಂದು ಎನರ್ಜಿನಲ್ಲಿ ಅವರು ಇರೋದನ್ನ ನಾನು ನೋಡ್ತಾ ಇದ್ದೀನಿ ಗೈಸ್. ನೆನ್ಪಿಡಿ, ಇದು ಒಂದು ಕರೆಂಟ್ ಎನರ್ಜಿ ಆಗಿರುತ್ತೆ. ಸೊ ಮೇ ಬಿ ಏನಾದರೂ ಇಲ್ಲಿ ಇಶ್ಯೂಸ್ ಆಗಿದ್ದರೆ, ನಿಮ್ಮ ಮತ್ತು ಅವರ ಮಧ್ಯದಲ್ಲಿ ಏನಾದರೂ ದೊಡ್ಡ ಇಶ್ಯೂಸ್ ಆಗಿದ್ದರೆ, ಆ ಪರ್ಸನ್ ಇನ್ನೂ ಅದರಿಂದ ಆಚೆ ಬಂದಿಲ್ಲ ಅಂತ ನೀವು ಇಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಸೊ ಇದು ನಿಮ್ಮ ಈ ಪರ್ಸನ್ನ ಎನರ್ಜಿ. ಆ್ಯಂಡ್ ಅಫ್ಕೋರ್ಸ್ ಪ್ರೀತಿ ಇದೆ ಅವರಿಗೆ, ನಿಮ್ಮ ಮೇಲೆ ತುಂಬ ಪ್ರೀತಿ ಇರೋದನ್ನ ನಾನು ನೋಡ್ತಾ ಇದ್ದೀನಿ. ನೀವು ಈ ಕಪ್ಸ್ನ ನೋಡಿದಿರ್ಬೋದು, ಈ ಕಪ್ಸು ತುಂಬಿಟ್ಟು ಅದು ಆಚೆ ಚೆಲ್ತಾ ಇದೆ ನೀರು, ನೀವು ನೋಡ್ಬೋದು. ಸೊ ಏನು ಅಂತಂದರೆ ನಿಮ್ಮ ಮೇಲೆ ಅವ್ರಿಗೆ ಪ್ರೀತಿ ತುಂಬಿ ತುಳುಕ್ತಾ ಇದೆ, ಸಿಕ್ಕಾಪಟ್ಟೆ ಪ್ರೀತಿ ಇದೆ. ಬಟ್ ಐ ಥಿಂಕ್ ನನಗನ್ಸೋ ಪ್ರಕಾರ ಅವರು ತೋರಿಸ್ಕೊಳ್ತಾ ಇಲ್ಲ. ಅವರ ಎನರ್ಜಿ ಚೆನ್ನಾಗಿದೆ, ಅವ್ರ ಮನಸ್ಸಲ್ಲಿ ತುಂಬ ಪ್ರೀತಿ ಇದೆ, ಮತ್ತು ಎಮೋಷ್ನಲಿ ತುಂಬ ಅವೈಲೇಬಲ್ ಇದ್ದಾರೆ ಆ ಪರ್ಸನ್. ಬಟ್ ತೋರಿಸ್ಕೊಳ್ತಾ ಇಲ್ಲ ಸದ್ಯಕ್ಕೆ. ಈ ಥರ ಒಂದು ಎನರ್ಜಿನಲ್ಲಿ ಇಲ್ಲ ನಾನು ಈ ಥರ ಇರಬಾರ್ದು, ಈ ಥರ ಇರಬೇಕು ಅಂತ ಅವರೇ ಒಂದು ಅಂದ್ಕೊಂಡು ಅವ್ರ ಸುತ್ತಲೂ ಅವರೇ ಒಂದು ಬ್ಯಾರಿಯರ್ಸ್ನ ಹಾಕ್ಕೊಂಡಿರ್ಬೋದು, ಒಂದು ಚೌಕಟ್ಟನ್ನು ಹಾಕ್ಕೊಂಡಿರ್ಬೋದು.
ಒಟ್ಟಿನಲ್ಲಿ ಅವರಿಗೆ ನಿಮ್ಮ ಮೇಲೆ ಪ್ರೀತಿ ಇರೋದನ್ನ ನಾನಿಲ್ಲಿ ಕ್ಲಿಯರಾಗಿ ನೋಡ್ತಾ ಇದ್ದೀನಿ. ತುಂಬ ಇಷ್ಟಪಡ್ತಾರೆ ಅವರು, ಮತ್ತು ನಿಮ್ಮ ಜೊತೆ ಮಾತಾಡೋದಕ್ಕೆ, ಕಮ್ಯುನಿಕೇಟ್ ಮಾಡೋದಕ್ಕೆ, ನಿಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಅವರು ತುಂಬ ಇಷ್ಟಪಡ್ತಾರೆ ಅಂತ ಕಾರ್ಡ್ಸ್ ಹೇಳ್ತಾ ಇದೆ. ಆ್ಯಂಡ್ ನಿಮ್ಮಿಬ್ಬರ ಮಧ್ಯದಲ್ಲಿ ಭಾಳ ಚೆನ್ನಾಗಿ ಒಂದು ಕನೆಕ್ಷನ್ ಸಿಕ್ತು ಅಂತ ಕಾಣುತ್ತೆ. ನೀವೇನಾದರೂ ಹೇಳಿದ್ರೆ ಅವ್ರು ಅದಕ್ಕೆ ಸ್ಪಂದಿಸೋವಂಥದ್ದು, ಅವರೇನಾದರೂ ಹೇಳಿದ್ರೆ ನೀವು ಸ್ಪಂದಿಸೋವಂಥದ್ದು. ಸೊ ಒಂದು ರೀತಿ ನೀವಿಬ್ಬರ ಮಧ್ಯದಲ್ಲಿ ತುಂಬ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಈ ಹಿಂದೆ ಇದ್ದಿರ್ಬೋದು. ಬಟ್ ಸ್ಟಿಲ್ ಆ ಪರ್ಸನ್ಗೆ ಪ್ರೀತಿ ಅಂತ ಬಂದಾಗ ನಿಮ್ಮ ಮೇಲೆ ಪ್ರೀತಿ ಕಡಿಮೆ ಆಗಿಲ್ಲ ಅಂತ ನನಗೆ ಅನ್ನಿಸ್ತದೆ. ಅವ್ರು ನೆನೆಸ್ಕೊಳ್ತಾ ಇದ್ದಾರೆ ನಿಮ್ಮ ಒಂದು ಇದನ್ನು. ನೀವು ಇಲ್ಲಿ ನೋಡ್ಬೋದು, ಈ ಕಾರ್ಡ್ಸ್ನ ನೋಡಿ. ಈ ಪರ್ಸನ್ನು ಈ ಹಿಂದೆ ಆಗಿರೋ ಅಂತಹ ಒಂದು ಕಪ್ಪನ್ನು, ಇಲ್ಲಿ ಬಿದ್ದೋಗಿರೋ ಕಪ್ಪನ್ನ ನೆನೆಸ್ಕೊಂಡು ಫೀಲ್ ಮಾಡಿಕೊಂಡು ಸ್ಯಾಡಾಗಿ ನಿಂತ್ಕೊಂಡಿದ್ದಾರೆ. ಪ್ರಾಬಬ್ಲಿ ಈ ಪರ್ಸನ್ನು ನಿಮ್ಮನ್ನು ಎಷ್ಟು ಪ್ರೀತಿಸ್ತಾ ಇದ್ರು, ಸೊ ಅದನ್ನೆಲ್ಲ ಅವರು ತುಂಬ ನೆನ್ಪು ಮಾಡ್ಕೊಳ್ತಾರೆ ಅಂತ ಕಾರ್ಡ್ಸು ಹೇಳ್ತಾ ಇದೆ. ಸೊ ಇಟ್ ವಾಸ್ ನೈಸ್ ಕನೆಕ್ಷನ್ ಅರ್ಲಿಯರ್ ಅಂತ ಅನಿಸುತ್ತೆ ಗೈಸ್. ಸೊ ತುಂಬ ಒಳ್ಳೆ ಎನರ್ಜಿ, ಸೊ ಒಳ್ಳೆ ಕನೆಕ್ಷನ್ ಇತ್ತು ಅಂತ ಕಾಣುತ್ತೆ. ಸೊ ಅವರು ಈಗಲೂ ಅದನ್ನು ನೆನೆಸ್ಕೊಳ್ಳೋದನ್ನ ನಾನಿಲ್ಲಿ ಫೀಲ್ ಮಾಡ್ತಾ ಇದ್ದೀನಿ ಗೈಸ್. ನೆಕ್ಸ್ಟು ಇದನ್ನು ನೋಡ್ಬೋದು, ಇದು ಒಂದು ರೀತಿ ಮಿನಿ ಬ್ರೇಕಪ್ ಕಾರ್ಡು. ಸೊ ಇದಕ್ಕೂ ತುಂಬ ಹತ್ತಿರದ ಸಂಬಂಧ ಇದೆ ಅಂತ ನೀವು ಅರ್ಥ ಮಾಡ್ಕೋಬೇಕಾಗುತ್ತೆ. ಸೊ ಬಿಕಾಸ್ ಮನುಷ್ಯನಿಗೆ ಹಾರ್ಟ್ ಬ್ರೇಕ್ ಆದಾಗ ಅವನು ಎಮೋಷ್ನಲಿ ಏನು ಮಾಡ್ತಾನೆ, ವೀಕ್ ಆಗಿಬಿಡ್ತಾನೆ ತುಂಬ. ಸೊ ಎಮೋಷ್ನಲಿ ಈ ವ್ಯಕ್ತಿ ಪಾಸ್ಟನ್ನ ನೆನೆಸ್ಕೊಂಡು ಕೊರಗ್ತಾ ಇದ್ದಾನೆ, ಅದನ್ನು ನಾವು ನೋಡ್ಬೋದು. ಸೊ ಲೈಕ್ ಈ ಹಿಂದೆ ನೀವು ನಿಮ್ಮ ಜೊತೆ ಅವರು ಹೇಗಿದ್ದರು, ಹೇಗೆ ಟೈಮ್ನ ಸ್ಪೆಂಡ್ ಮಾಡ್ತಾಯಿದ್ರು, ಏನೇನೆಲ್ಲ ನಡೀತು, ನಿಮ್ಮ ಮತ್ತು ಅವರ ಒಡನಾಟ ಯಾವ ಥರ ಇತ್ತು, ಆ ಕಮ್ಯುನಿಕೇಷನ್ ಯಾವ ಥರ ಇತ್ತು, ನೀವು ಆಚೆ ಹೋಗ್ತಾ ಇದ್ದಿದ್ದು, ನೀವು ಕಾಲಲ್ಲಿ ಮಾತಾಡ್ತಾ ಇದ್ದು, ಈ ಥರ ಪ್ರತಿಯೊಂದನ್ನು ಕೂಡ ಅದನ್ನು ನೆನೆಸ್ಕೊಂಡು ಅವ್ರು ಇದು ಮಾಡ್ತಾಯಿದ್ದಾರೆ. ಇನ್ಫ್ಯಾಕ್ಟ್ ಅವ್ರು ಅದರಿಂದ ಆಚೆನೇ ಬಂದಿಲ್ಲ ಅವರು. ಮೇ ಬಿ ನನಗೆ ಈ ಓವರಾಲ್ ಎನರ್ಜಿನ ಫೀಲ್ ಮಾಡ್ತಾಯಿದ್ರೆ ಏನು ಅನಿಸುತ್ತೆ ಅಂತಂದರೆ, ಲೈಕ್ ನಿಮ್ಮಲ್ಲಿ ನೀವೇ ಕೆಲವರು ಬ್ರೇಕಪ್ ಮಾಡಿದ್ದೀರಾ ಅಂತ ಅನಿಸುತ್ತೆ. ಈ ಒಂದು ಕನೆಕ್ಷನ್ನು ದೂರ ಆಗೋದಕ್ಕೆ ಎಲ್ಲರೂ ಅಲ್ಲ, ಸೊ ಕೆಲವರು ನಿಮ್ಮಲ್ಲಿ ವೆಯ್ಟ್ ಮಾಡ್ತಾ ಇದ್ದೀರಾ ಅಂತ ಕೂಡ ಅನಿಸುತ್ತೆ ನನಗೆ. ಅಟ್ ದ ಸೇಮ್ ಟೈಮು ಬೇರೆ ಬೇರೆ ಜನ ಈ ಒಂದು ವಿಡಿಯೋನ ನೋಡ್ತಾ ಇರೋದ್ರಿಂದ, ಸೊ ಬೇರೆ ಬೇರೆ ಎನರ್ಜಿ ನನಗೆ ಕನೆಕ್ಟ್ ಆಗ್ತಾ ಇರೋದ್ರಿಂದ, ಸೊ ಮೇ ಬಿ ನೀವೇ ಬ್ರೇಕಪ್ ಕೂಡ ಮಾಡಿರೋವಂಥ ಚಾನ್ಸಸ್ಸು ಇಲ್ಲಿ ಇರೋವಂಥದ್ದು. ಸೊ ಆ ವ್ಯಕ್ತಿ ಇನ್ನೂ ಆಚೆಗೆ ಬಂದಿಲ್ಲ, ನಿಮ್ಮ ಒಂದು ನೆನಪುಗಳಿಂದ, ನಿಮ್ಮ ಮೆಮೊರೀಸಿಂದ ಅವರು ಆಚೆಗೆ ಬಂದಿಲ್ಲ ಅಂತ ಕಾರ್ಡ್ಸು ಹೇಳ್ತಾ ಇರುವಂಥದ್ದು. ಸೊ ನಾನು ಓವರಾಲ್ ಔಟ್ಕಮ್ನ ಕೇಳಿದೆ, ತುಂಬ ಚೆನ್ನಾಗಿದೆ ಔಟ್ಕಮ್ಮು. ಸೊ ಮುಂದಿನ ದಿನಗಳಲ್ಲಿ ರೀಕನ್ಸಿಲೇಷನ್ ಚಾನ್ಸಸ್ಸು ತುಂಬ ಇದೆ ಅಂತ ಹೇಳ್ಬೋದು. ಯಾಕಂದರೆ ಸಿಕ್ಕಾಪಟ್ಟೆ ಪಾಸಿಟಿವ್ ಕಾರ್ಡ್ ಬಂದಿರುವಂಥದ್ದು. ಆ್ಯಂಡ್ ನಿಮ್ಮಿಬ್ಬರ ಮಧ್ಯದಲ್ಲಿ ಒಂದು ಏನು ಹೇಳ್ತೀವಿ ನಾವು, ರೀಯೂನಿಯನ್ ಆಗ್ಬೋದು, ನೀವು ಮತ್ತೆ ಸಿಗ್ಬೋದು, ಮತ್ತು ಇದು ಮೊದಲಿಂದ ಶುರುವಾಗುತ್ತೆ ಅಂತ ಅನಿಸುತ್ತೆ. ಆ್ಯಂಡ್ ನಿಮ್ಮಿಬ್ಬರಲ್ಲಿ ಒಬ್ಬರು ಸೋಲ್ತೀರಾ ಅಂತ ಅನಿಸುತ್ತೆ. ಸೋಲೋದು ಅಂತಂದರೆ ಆ ರೀತಿ ಅಲ್ಲ ಗೈಸ್, ಅಂದರೆ ಲೈಕ್ ಸೋತು ಗೆಲ್ಲೋದು ಅಂತಾರಲ್ಲ, ಸೊ ಬಿಟ್ಟು ಕೊಟ್ಟು ಅವರ ಜೊತೆ ಚೆನ್ನಾಗಿ ಮಾತಾಡಿ ಅವ್ರನ್ನ ಯಾರೋ ಒಬ್ರು ನರ್ಚರ್ ಮಾಡ್ತಾರೆ ನಿಮ್ಮಲ್ಲಿ, ಐದರ್ ನೀವಿರ್ಬೋದು ಅಥವಾ ಅವ್ರಿರ್ಬೋದು. ಸೊ ಒಂದು ನರ್ಚರಿಂಗ್ ಎನರ್ಜಿಯನ್ನು ನಾನು ಇಲ್ಲಿ ನೋಡ್ತಾ ಇದ್ದೀನಿ. ಸೊ ಈ ಒಂದು ಏನು ನೋ ಕಾಂಟ್ಯಾಕ್ಟ್ ಸಿಚುಯೇಷನ್ ಆಗಿದೆ, ಈ ಕನೆಕ್ಷನ್ನು ಮುಂದುವರಿಯುತ್ತೆ ಅಂತ ನನಗೆ ಸ್ಟ್ರಾಂಗಾಗಿ ಅನ್ನಿಸ್ತಾ ಇರುವಂಥದ್ದು. ಸೊ ನೀವಿಬ್ಬರು ಮತ್ತೆ ಒಂದಾಗ್ತೀರಾ, ಮತ್ತು ಇದು ತುಂಬ ಚೆನ್ನಾಗಿ ಮುಂದಕ್ಕೆ ಹೋಗುತ್ತೆ. ಪ್ರಾಬಬ್ಲಿ ನಿಮ್ಮಲ್ಲಿ ಕೆಲವರು ಮದುವೆ ಬಗ್ಗೆ ಕೂಡ ಫ್ಯೂಚರಲ್ಲಿ ಪ್ಲ್ಯಾನ್ ಮಾಡ್ಬೋದು. ಸೊ ಆ ಥರ ಒಂದು ಸ್ಟ್ರಾಂಗ್ ಎನರ್ಜಿಯನ್ನು ನಾನು ಕಾಣ್ತಾ ಇದ್ದೀನಿ ಇಲ್ಲಿ. ಆ್ಯಂಡ್ ಮುಂದೆ ಇದರ ಎಂಡಿಂಗು, ಈ ಒಂದು ಕನೆಕ್ಷನ್ ಎಂಡಿಂಗ್ ಹ್ಯಾಪಿ ಎಂಡಿಂಗೇ ಆಗುತ್ತೆ ಅಂತ ಇಲ್ಲಿ ಸ್ಟ್ರಾಂಗಾಗಿ ಕಾರ್ಡ್ಸು ಹೇಳ್ತಾ ಇರೋದನ್ನ ನಾನು ನೋಡ್ತಾ ಇದ್ದೀನಿ. ಆ್ಯಂಡ್ ನೈಸ್ ಗೈಸ್, ಇಟ್ ಈಸ್ ರಿಯಲಿ ವೆರಿ ನೈಸ್ ಅಂತ ಅನಿಸುತ್ತೆ. ಯಾರು ಪೈಲ್ 1 ಯಾರು ಚೂಸ್ ಮಾಡಿದ್ದೀರಾ, ನಿಮ್ಮ ಎನರ್ಜಿ ಚೆನ್ನಾಗಿದೆ, ನಿಮ್ಮ ಪರ್ಸನ್ ಎನರ್ಜಿ ಕೂಡ ಚೆನ್ನಾಗಿದೆ, ಓವರಾಲ್ ಔಟ್ಕಮ್ ಕೂಡ ಚೆನ್ನಾಗಿದೆ. ಆ್ಯಂಡ್ ಬನ್ನಿ, ನಿಮ್ಮ ಪರ್ಸನ್ನ ನಿಮ್ಮ ಹತ್ರ ಏನು ಹೇಳಿಲ್ಲ, ಏನು ಫೀಲಿಂಗ್ಸ್ ಇದೆ ಅವ್ರದ್ದು ಅಂತೇಳಿ ಕೂಡ ನಾವು ಸೀಕ್ರೆಟ್ ಮೆಸೇಜಸ್ನ ಚೆಕ್ ಮಾಡೋಣ. ಮೊದಲಿಗೆ ನಾನು ಹೇಳಿದೆ ಗೈಸ್, ನಿಮ್ಮಲ್ಲೇ ನೀವೇ ತುಂಬ ಜನ ಬ್ರೇಕಪ್ ಮಾಡಿರೋಂಥ ಚಾನ್ಸಸ್ ಇದೆ ಅಂತ. ನೋಡಿ ಅವ್ರು ಕೇಳ್ತಾ ಇದ್ದಾರೆ, ನೀವು ಯಾಕೆ ಕಾಲ್ ಮಾಡಿಲ್ಲ, ವೈ ಡೋಂಟ್ ಯು ಕಾಲ್ ಅಂತ. ನೀವು ಯಾಕೆ ಕಾಲ್ ಮಾಡಿಲ್ಲ ಅವರಿಗೆ ಅಂತ ಕೇಳ್ತಾ ಇದ್ದಾರೆ. ಸೊ ಯಾರ್ಯಾರು ಅವ್ರ ಜೊತೆ ಮಾತಾಡಬೇಕು ಅಂತ, ನಿಮ್ಮ ಪರ್ಸನ್ ಜೊತೆ ಮಾತಾಡಬೇಕು ಅಂತ ಅಂದ್ಕೊಂಡಿದ್ರು ಕೂಡ ಕಾಲ್ ಮಾಡ್ದಲೇ ಈಗೋನ ಮೇಂಟೈನ್ ಮಾಡ್ತಾಯಿದ್ದೀರಾ, ದಯವಿಟ್ಟು ಕಾಲ್ ಮಾಡಿ, ಅವರು ನಿಮ್ಮ ಕಾಲ್ಗೆ ವೆಯ್ಟ್ ಮಾಡ್ತಾ ಇದ್ದಾರೆ ಅಂತ ಇಲ್ಲಿ ಕಾರ್ಡ್ಸು ಸೀಕ್ರೆಟ್ ಮೆಸೇಜಸ್ಸಲ್ಲಿ ಬಂದಿದೆ. ಸೊ ಕಾಲ್ ಮಾಡಿ, ಅವ್ರು ಕೇಳ್ತಾ ಇದ್ದಾರೆ ನಿಮ್ಮನ್ನು, ನೀವು ಯಾಕೆ ಕಾಲ್ ಮಾಡಿಲ್ಲ ಅಂತ. ಆ್ಯಂಡ್ ಐ ಆಮ್ ಅನ್ಶ್ಯೂರ್ ಅಬೌಟ್ ದ ಫ್ಯೂಚರ್. ಸೊ ಅವ್ರಿಗೆ ಫ್ಯೂಚರ್ ಬಗ್ಗೆ ಒಂದು ರೀತಿ ಕನ್ಫರ್ಮೇಷನ್ ಸಿಗ್ತಾ ಇಲ್ಲ. ಮೇ ಬಿ ನಿಮ್ಮಲ್ಲಿ ಒಬ್ಬರು ಫ್ಯೂಚರ್ ಪ್ಲ್ಯಾನ್ನ ಸರಿಯಾಗಿ ಮಾಡ್ತಾ ಇಲ್ಲ, ಅಥವಾ ಫ್ಯೂಚರ್ದು ಅಶ್ಯೂರೆನ್ಸ್ ಕೊಡ್ತಾರೆ. ಸೊ ಹಾಗಾಗಿ ಅವರಿಗೆ ಈ ಒಂದು ಅಕಸ್ಮಾತಾಗಿ ಅವರೇ ನಿಮ್ಮಿಂದ ದೂರ ಆಗಿರೋದಕ್ಕೆ ರೀಸನ್ನು ಇದು ಅಂತ ಕೂಡ ನೀವು ತೊಗೊಳ್ಬೋದು. ಅವರಿಗೆ ನಿಮ್ಮ ಫ್ಯೂಚರ್ ಬಗ್ಗೆ ಗ್ಯಾರಂಟಿ ಇಲ್ಲ.
ನಿಮ್ಮ ಜೊತೆ ಅವ್ರು ಫ್ಯೂಚರಲ್ಲಿ ಇರ್ತೀರೇ ಅನ್ನೋದ್ರ ಬಗ್ಗೆ ಅವ್ರಿಗೆ ಇನ್ನೂ ಕ್ಲಾರಿಟಿ ಸಿಕ್ಕಿಲ್ಲ. ಸೊ ನೀವು ಅವ್ರಿಗೆ ಕ್ಲಾರಿಟಿ ಕೊಟ್ಟರೆ ಮೇ ಬಿ ಈ ಒಂದು ಕನೆಕ್ಷನ್ನು ಮುಂದುವರಿಯುತ್ತೆ ಅಂತ ಅನ್ನಿಸ್ತಾ ಇದೆ ನನಗೆ. ಐ ಡೋಂಟ್ ವಾಂಟ್ ಕಾನ್ಫ್ಲಿಕ್ಟ್ ಅಗೇನ್. ಸೊ ಮತ್ತೆ ನಿಮ್ಮ ಹತ್ರ ಜಗಳ ಮಾಡೋದಕ್ಕೆ ಅವ್ರಿಗೆ ಇಷ್ಟ ಇಲ್ವಂತೆ. ಯಾಕೆ ಅಷ್ಟೊಂದು ಜಗಳ ಮಾಡ್ತೀರಾ ಅವ್ರ ಜೊತೆಯಲ್ಲಿ? ಸೊ ಅವ್ರು ಕೇಳ್ತಾ ಇದ್ದಾರೆ ನಿಮಗೆ ಮತ್ತೆ ನಾನು ನಿಮ್ಮ ಜೊತೆ ಜಗಳ ಮಾಡೋದಕ್ಕೆ ಇಷ್ಟಪಡೋದಿಲ್ಲ ಅಂತ. ಸೊ ಜಗಳ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಮನುಷ್ಯ ತುಂಬ ದಂಡೋಗ್ಬಿಟ್ಟಿದ್ದಾನೆ ಅಂತ ಅನಿಸುತ್ತೆ. ಬಿಕಾಸ್ ಇಲ್ಲಿ ನಾವು ನೋಡ್ಬೋದು ಅವರೇ ಕೇಳ್ತಿದ್ರೆ ಯಾಕೆ ಕಾಲ್ ಮಾಡಿಲ್ಲ ಅಂದರೆ. ಆ್ಯಂಡ್ ಇಲ್ಲಿ ನೋಡಿದ್ರೆ ಪರ್ಸನ್ ಇನ್ನೂ ಪಾಸ್ಟಲ್ಲಿರೋದನ್ನ ನೋಡ್ತಾ ಇದ್ದೀನಿ. ಸೊ ಅವ್ರಿಗೆ ಮತ್ತೆ ನಿಮ್ಮ ಜೊತೆ ಜಗಳ ಮಾಡೋದಕ್ಕೆ ಇಷ್ಟ ಇಲ್ವಂತೆ. ಜಗಳ ಮಾಡಬೇಡಿ, ಅವ್ರ ಜೊತೆ ಪ್ರೀತಿಯಿಂದಿರೋದಕ್ಕೆ ಟ್ರೈ ಮಾಡಿ. ಸಿ ಗೈಸ್, ಇಲ್ಲಿರೋಂಥ ಎಲ್ಲ ಮೆಸೇಜಸ್ಸು ಒಬ್ಬರಿಗೆ ಆಗಿರೋದಿಲ್ಲ. ಬೇರೆ ಬೇರೆ ಪರ್ಸನ್ಸ್ಗೆ, ಬೇರೆ ಬೇರೆ ಪೀಪಲ್ಗೆ ಇದು ರೀಚ್ ಆಗೋದಕ್ಕೆ ಇರುತ್ತೆ. ಸೊ ಏನೇ ನಿಮ್ಗೆ ರೆಸೋನೇಟ್ ಆಗುತ್ತೆ ತಗೊಳ್ಳಿ. ಐ ಆಮ್ ಸ್ಕೇರ್ಡ್ ಆಫ್ ಗೆಟಿಂಗ್ ಹರ್ಟ್. ಎಲ್ಲಿ ನೋಡಿ, ಐ ಡೋಂಟ್ ವಾಂಟ್ ಕಾನ್ಫ್ಲಿಕ್ಟ್ ಆಗಿ ಮತ್ತೆ ಜಗಳ ಮಾಡೋದಕ್ಕೆ ನಂಗೆ ಇಷ್ಟ ಇಲ್ಲ. ಮತ್ತು ನನಗೆ ಭಯ ಆಗುತ್ತೆ, ಮತ್ತೆ ಎಲ್ಲಿ ಹರ್ಟ್ ಆಗಿಬಿಡ್ತೀನಿ ಅಂತ ಭಯ ಆಗುತ್ತೆ. ಲೈಕ್ ನೀವು ಜಗಳ ಮಾಡ್ತೀರಾ ಅಂತ ಕಾಣುತ್ತೆ. ಯಾರು ಫೈಲ್ 1 ಚೂಸ್ ಮಾಡಿದ್ರೆ ಸ್ವಲ್ಪ ನೀವು ಜೋರು ಕಾಣುತ್ತೆ, ಜಗಳ ಮಾಡ್ತೀರಾ ಅನಿಸುತ್ತೆ ಜಾಸ್ತಿ. ಸೊ ಮೇ ಬಿ ನಿಮ್ಗೆ ಅವ್ರ ಮೇಲೆ ಪ್ರೀತಿ ಜಾಸ್ತಿ ಇರೋದ್ರಿಂದನೇ ಜಗಳ ಮಾಡ್ತಾಯಿದ್ರೆ ಅನಿಸುತ್ತೆ. ಸೊ ಅವ್ರಿಗೆ ಮತ್ತೆ ಎಲ್ಲಿ ನಿಮ್ಮಿಂದ ಹರ್ಟ್ ಆಗಿಬಿಡ್ತಾರೆ ಅಂತ ಭಯ ಆಗಿಬಿಟ್ಟಿದೆಯಂತೆ. ಸೊ ಹರ್ಟ್ ಮಾಡೋಕ್ಕೆ ಹೋಗ್ಬೇಡಿ, ಪಾಪ ಅನಿಸುತ್ತೆ ನೋಡಿ. ನೆಕ್ಸ್ಟ್ ಫೀಲಿಂಗ್ಸ್, ಇಟ್ ವಾಸ್ ನಾಟ್ ಯುವರ್ ಫಾಲ್ಟ್. ಸೊ ನಿಮ್ಮಲ್ಲಿ ಯಾರು ಅವರೇ ಏನು ಹೇಳ್ದೆ ಕೇಳದೆ ಏನಾದರೂ ಎಸ್ಕೇಪ್ ಆಗಿಬಿಟ್ಟಿದ್ರೆ, ಬ್ರೇಕಪ್ ಆಗಿದೆ ಅಥವಾ ನೋ ಕಾಂಟ್ಯಾಕ್ಟ್ ಸಿಚುಯೇಷನ್ ಬಂದಿದ್ದರೆ, ಸೊ ಅವರ ಒಂದು ಹಿಡನ್ ಫೀಲಿಂಗ್ಸ್ ಏನಂತಂದರೆ ಇಟ್ ವಾಸ್ ನಾಟ್ ಯುವರ್ ಫಾಲ್ಟ್. ನಿಮ್ಮದೇನು ಇದರಲ್ಲಿ ತಪ್ಪಿರಲಿಲ್ಲ ಅಂತ ಅವ್ರು ಹೇಳ್ತಿದ್ದಾರೆ. ನಿಮ್ಮ ಫಾಲ್ಟ್ ಅಲ್ಲ, ಇದು ನನ್ನದೇ ಫಾಲ್ಟ್ ಅಂತ ಅವರು ಹೇಳ್ತಾ ಇದ್ದಾರೆ. ಸೊ ಸ್ವೀಟ್ ಆಫ್ ಯು. ಸೊ ಅದೇ ಹೇಳಿ, ರೀಕನ್ಸಿಲೇಷನ್ ಪಾಸಿಬಿಲಿಟೀಸು ತುಂಬ ಇದೆ ಗೈಸ್, ಇಲ್ಲಿ ನಾವು ನೋಡ್ಬೋದು. ಸೊ ದಟ್ಸ್ ವಾಟ್, ರೀಕನ್ಸಿಲೇಷನ್ ಪಾಸಿಬಿಲಿಟೀಸು ತುಂಬ ಇರೋದ್ರಿಂದ ಕಂಗ್ರ್ಯಾಚುಲೇಷನ್ಸ್ ಬರ್ಬೋದು. ನಿಮ್ಮ ವ್ಯಕ್ತಿ ಆದಷ್ಟು ಬೇಗ ನೀವು ಒಂದಾಗ್ತೀರಾ ಅಂತ ನನಗೆ ಅನ್ನಿಸ್ತಾ ಇದೆ. ಬನ್ನಿ ನೆಕ್ಸ್ಟ್ ಮೆಸೇಜ್ನ ನೋಡೋಣ. ಐ ಡೋಂಟ್ ವಾಂಟ್ ಟು ಹರ್ಟ್ ಯು ಅಗೇನ್. ನಾನು ನಿಮ್ಗೆ ಮತ್ತೆ ನೋವು ಮಾಡೋದಕ್ಕೆ ಇಷ್ಟಪಡಲ್ಲ. ಯಾರು ನಿಮ್ಮ ವ್ಯಕ್ತಿ ನಿಮ್ಮಿಂದ ಅವರೇ ನಿಮಗೆ ಹರ್ಟ್ ಮಾಡಿ ಹೋಗಿದ್ದಾರೆ, ಬೇಜಾರು ಮಾಡಿ ಹೋಗಿದ್ದಾರೆ, ನೋ ಕಾಂಟ್ಯಾಕ್ಟ್ ಸಿಚುಯೇಷನಲ್ಲಿ ಇದ್ದೀರಾ, ಸಪ್ರೇಟ್ ಆಗಿದ್ದೀರಾ. ಸೊ ಅವ್ರು ಹೇಳ್ತಾ ಇದ್ದಾರೆ ನಂಗೆ ಮತ್ತೆ ಬಂದು ನಿಮಗೆ ಹರ್ಟ್ ಮಾಡೋದಕ್ಕೆ ಇಷ್ಟ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ಮೇ ಬಿ ಅವರೇನಾದರೂ ಈ ವಿಡಿಯೋ ನೋಡ್ತಿದ್ರೆ ಅವ್ರಿಗೆ ಗೊತ್ತಾಗುತ್ತೆ ನೀವು ಅವ್ರನ್ನ ಅಷ್ಟೇ ಇಷ್ಟಪಡ್ತೀರಾ ಅಂತ. ನೆಕ್ಸ್ಟ್ ಮೆಸೇಜ್, ಐ ಮಿಸ್ ಯುವರ್ ಟಚ್. ಓ ಮೈ ಗಾಡ್. ಸೊ ನೋಡಿ, ನಿಮ್ಮ ಪರ್ಸನ್ನು ನಿಮ್ಮ ಜೊತೆ ಕಳೆದಂಥ ಕ್ಷಣಗಳನ್ನು ತುಂಬ ರೊಮ್ಯಾಂಟಿಕ್ಕಾಗಿ ನೆನೆಸ್ಕೊಳ್ತಾ ಇದ್ದಾರೆ. ಸೊ ನಿಮ್ಮ ಟಚ್ಚನ್ನು ಅವರು ಮಿಸ್ ಮಾಡ್ಕೊಳ್ತಾ ಇದ್ದಾರಂತೆ. ಸೊ ಆ್ಯಂಡ್ ಅವರೇ ಪ್ರಾಬಬ್ಲಿ ಯಾಕೆ ಕಾಲ್ ಮಾಡಿಲ್ಲ ಅಂತಲೂ ಅವರೇ ಕೇಳಿರ್ಬೋದು. ಸೊ ಕಾಲ್ ಮಾಡಿ ಮಾತಾಡಿ. ಸೊ ಅವ್ರು ನಿಮ್ಮನ್ನು ನಿಜವಾಗ್ಲೂ ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಅಂತ ಕಾರ್ಡ್ಸ್ ಹೇಳ್ತಾ ಇದೆ. ನೆಕ್ಸ್ಟ್, ಐ ಆಮ್ ಅಫ್ರೈಡ್ ಆಫ್ ರಿಜೆಕ್ಷನ್. ನಿಮ್ಮಲ್ಲಿ ಕೆಲವರು ಯಾರು ಹೇಳ್ದೆ ಕೇಳದೆ ಹೋಗಿದ್ದಾರೆ, ನಿಮ್ಮ ಪರ್ಸನ್ನು ಮತ್ತೆ ಬಂದರೆ ನೀವು ಅವ್ರನ್ನ ಒಪ್ಕೊಳ್ತಿರೋ ಇಲ್ವೋ ಅಂಥೇಳಿ ಒಂದು ಭಯ ಇದೆ ಅವರಿಗೆ. ಸೊ ನೀವು ಅವ್ರಿಗೆ ಕ್ಲಾರಿಟಿನ ಇದನ್ನು ಕೊಡಬೇಕು. ಅವ್ರಿಗೆ ಒಳಗಡೆ ಇದೆಲ್ಲ ಇನ್ನರ್ ಫೀಲಿಂಗ್ಸು, ಸೊ ಸೀಕ್ರೆಟ್ ಮೆಸೇಜಸ್ಸು. ಅವರಿಗೆ ವಾಪಸ್ ಬಂದರೆ ನೀವು ಅವ್ರನ್ನ ಒಪ್ಕೊಳ್ತಿರೋ ಇಲ್ವೋ ಅನ್ನೋವಂಥ ಒಂದು ಭಯ ಕೂಡ ಇರೋದನ್ನ ನಾನು ಇಲ್ಲಿ ನೋಡ್ತಾ ಇದ್ದೀನಿ. ಐ ಆಮ್ ಡೀಲಿಂಗ್ ವಿತ್ ಮೈ ಓನ್ ಇಶ್ಯೂಸ್. ಸೊ ಯಾರು ಹೇಳ್ದೆ ಕೇಳದೆ ಹೋಗಿದ್ದಾರೆ ಅಥವಾ ಸಡನ್ನಾಗಿ ನೋ ಕಾಂಟ್ಯಾಕ್ಟ್ ಆಗಿಬಿಟ್ಟಿದ್ದಾರೆ. ಸೊ ಅವ್ರು ಹೇಳ್ತಾ ಇದ್ದಾರೆ ನಿಮಗೆ ನನ್ನದೇ ಲೈಫಲ್ಲಿ ನನ್ನದೇ ಪ್ರಾಬ್ಲಮ್ಸ್ ಜೊತೆ ಹೋರಾಡ್ತಾ ಇದ್ದೀನಿ ನಾನು, ಏನು ತಿಳ್ಕೊಬೇಡ ಅಂತ ಅವರು ನಿಮಗೆ ಹೇಳ್ತಾ ಇದ್ದಾರೆ. ಸೊ ಡೋಂಟ್ ವರಿ. ಸೊ ಆ ಥರ ಒಂದು ಹೇಳ್ದೆ ಕೇಳದೆ ಹೋಗಿದ್ರೆ ಅವ್ರ ಲೈಫಲ್ಲೂ ಕೂಡ ಏನೋ ವಿಷಯಗಳು ನಡೀತಾ ಇದೆ, ಅವ್ರದ್ದೇ ಪ್ರಾಬ್ಲಮ್ಸ್ಗಳು ರನ್ ಆಗ್ತಾ ಇದೆ ಅಂತ ಕಾಣುತ್ತೆ. ಬಟ್ ಅವ್ರು ಸ್ಟಿಲ್ ನಿಮ್ಮನ್ನು ಮಿಸ್ ಮಾಡ್ತಾರೆ. ಸೊ ಇದನ್ನು ನೀವು ನೋಡ್ಬೋದು, ಸ್ಟಿಲ್ ಅವ್ರು ನಿಮ್ಮನ್ನು ಮಿಸ್ ಮಾಡ್ತಾರೆ. ಸೊ ಹಾಗಾಗಿ ಬರ್ತಾರೆ. ಸೊ ನೀವು ಅಲ್ಲಿ ತನಕ ಧೈರ್ಯವಾಗಿರಿ ಅಂತೇಳಿ ಅವರು ಹೇಳ್ತಾ ಇರುವಂಥದ್ದು. ಐ ರಿಮೆಂಬರ್ ಅಸ್ ಬಟ್ ಸ್ಟೇ ಡಿಸ್ಟೆಂಟ್. ಸೊ ಅವರಿಗೆ ನಿಮ್ಮ ನೆನಪುಗಳು ಬರ್ತಾ ಇರುತ್ತೆ. ನೀವಿಬ್ಬರು ಒಟ್ಟಿಗೆ ಕಳೆದಂಥ ಕ್ಷಣಗಳಲ್ಲಿ ನೆನಪುಗಳು ಅವ್ರಿಗೆ ತುಂಬ ಬರುತ್ತೆ. ಬಟ್ ಅವರು ಆ ಡಿಸ್ಟೆನ್ಸ್ನ ಮೇಂಟೈನ್ ಮಾಡ್ತಾ ಇದ್ದಾರೆ ಬಿಕಾಸ್ ಆಫ್ ದೇರ್ ಪರ್ಸ್ನಲ್ ಲೈಫ್ ಪ್ರಾಬ್ಲಮ್ಸಿಂದ ಅವ್ರು ನಿಮ್ಮಿಂದ ದೂರ ಇದ್ದಾರೆ ಅಂತ ಅವರು ಹೇಳ್ತಾ ಇದ್ದಾರೆ. ಬಟ್ ಅವ್ರು ನಿಮ್ಮನ್ನು ಮರ್ತಿಲ್ಲ, ಅವ್ರಿಗೆಲ್ಲ ನೆನಪಿದೆ ಅಂತ ಅವರು ಹೇಳ್ತಾ ಇರುವಂಥದ್ದು. ಐ ಲವ್ ಯು ಡೀಪ್ಲಿ ಬಟ್ ಸ್ಟೇ ಸೈಲೆಂಟ್. ಸೊ ತುಂಬ ಡೀಪಾಗಿ ಅವರು ನಿಮ್ಮನ್ನು ಲವ್ ಮಾಡ್ತಾರಂತೆ. ಬಟ್ ಅವರು ಸೈಲೆಂಟಾಗಿದ್ದೀನಿ ನಾನು ಅಂತ
ಹೇಳ್ತಾ ಇದ್ದಾರೆ. ಸೊ ಇದೆಲ್ಲ ಮೋರ್ ಪಾಸಿಬಿಲಿಟಿ ದ್ಯಾಟ್ ಯುವರ್ ಪರ್ಸನ್ ಇಸ್ ಗೋಯಿಂಗ್ ಟು ಕಮ್ ಬ್ಯಾಕ್ ಅಂತ ಅನಿಸ್ತಾ ಇದೆ ಗೈಸ್. ನನಗೆ ವಾಪಸ್ ಬರ್ತಾರೆ ಅಂತ ಅನಿಸುತ್ತೆ ನನಗೆ, ಬಿಕಾಸ್ ಈ ಮೆಸೇಜಸ್ ಎಲ್ಲ ನೋಡ್ತಾರೆ ಆ್ಯಂಡ್ ಬಂದಿರೋ ಕಾರ್ಡ್ಸ್ ಕೂಡ ಆ ರೀತಿಯಾಗಿ ಬಂದಿರೋದ್ರಿಂದ ಸೊ ನಿಮ್ಮ ಪರ್ಸನ್ ನಿಮ್ಮ ಲೈಫಲ್ಲಿ ಮತ್ತೆ ವಾಪಸ್ ಬರುವಂಥ ಚಾನ್ಸಸ್ ಇದೆ. ಬಿಕಾಸ್ ಅವ್ರು ಕ್ಲಿಯರಾಗಿ ಹೇಳ್ತಾ ಇದ್ದಾರೆ ಐ ಮಿಸ್ ಯು ಅಂತ ಒಂದಷ್ಟು ಮೆಸೇಜಸ್ ಬಂತು, ಐ ಲವ್ ಯು ಅಂತ ಕೂಡ ಬಂದಿದೆ. ಸೊ ಪರ್ಸನ್ ವಿಲ್ ಕಮ್ ಸೂನ್ ಅಂತ ಅನಿಸುತ್ತೆ ಗೈಸ್. ನೆಕ್ಸ್ಟ್, ಯು ಆರ್ ಇನ್ ಮೈ ಹಾರ್ಟ್. ಸೊ ನೀವು ಅವರ ಹೃದಯದಲ್ಲಿ ಇದ್ದೀರಾ ಅಂತ ಅವರು ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಸೊ ನೀವೇ ಅರ್ಥ ಮಾಡ್ಕೊಂಬಿಡಿ ಅವ್ರಿಗೆ ನಿಮ್ಮ ಮೇಲೆ ತುಂಬ ಪ್ರೀತಿ ಇದೆ ಅಂತ. ಯಾರ್ಯಾರು ನೀವೇ ಬ್ರೇಕಪ್ ಮಾಡಿದ್ದೀರಾ ದಯವಿಟ್ಟು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ, ಮಾತಾಡಿ. ಆ್ಯಂಡ್ ಅವರೇ ಯಾರು ಕೇಳದೆ ಹೋಗಿದ್ದಾರೆ, ಅವರು ಕೂಡ ನಿಮಗೆ ಕ್ಲಿಯರಾಗಿ ಇಲ್ಲಿ ಮೆಸೇಜಸ್ನ ಕೊಟ್ಟಿದ್ದಾರೆ. ಸೊ ಅವ್ರ ಲೈಫಲ್ಲಿ ಪರ್ಸ್ನಲ್ ಪ್ರಾಬ್ಲಮ್ಸ್ ಇದೆ, ಬೇಗ ಬರ್ತೀನಿ ನಾನು ಅಂತ ಕೂಡ ಅವರು ಒಂದು ಅಶ್ಯೂರೆನ್ಸ್ನ ಕೊಡ್ತಾ ಇದ್ದಾರೆ. ಸೊ ಈ ಕಾರ್ಡ್ಸ್ ಎಲ್ಲ ನೋಡ್ತಾ ಇದ್ರೆ ಗೊತ್ತಾಗುತ್ತೆ ಸೊ ಕ್ಲಿಯರ್ಲಿ. ಸೊ ಬರ್ತಾರೆ ಖಂಡಿತ, ನಿಮ್ಮ ವ್ಯಕ್ತಿ ನಿಮ್ಮನ್ನು ಮತ್ತೆ ಕಾಂಟ್ಯಾಕ್ಟ್ ಮಾಡ್ತಾರೆ. ಯಾರ್ಯಾರು ನೀವೇ ಗಲಾಟೆ ಮಾಡಿ ಕಳಿಸ್ಬಿಟ್ಟು ಮತ್ತೆ ಅವ್ರನ್ನ ಮಿಸ್ ಮಾಡಿಕೊಂಡು ಈ ವಿಡಿಯೋನ ನೋಡ್ತಾ ಇದ್ದೀರಾ, ದಯವಿಟ್ಟು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ನಿಮ್ಮ ಪರ್ಸನ್ ತುಂಬ ಸ್ಯಾಡ್ ಆಗಿದ್ದಾರೆ, ಅವ್ರಿಗೆ ಹಾರ್ಟ್ ಬ್ರೇಕ್ ಆಗಿದೆ, ಬೇಜಾರು ಮಾಡ್ಕೊಂಡಿದ್ದಾರೆ ಅವರು. ಸೊ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅಂತ ನಾನು ಹೇಳ್ತೀನಿ. ಸೊ ಈ ಒಂದು ಫೈಲು ನಿಮಗೆ ರೆಸೋನೇಟ್ ಆಗಿದ್ರೆ ಗೈಸ್ ಮೆಸೇಜ್ ಮಾಡಿ, ಕಾಂಟ್ಯಾಕ್ಟ್ ಸಾರಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಟೈಪ್ ಮಾಡಿ ತಿಳಿಸಿ ನಿಮಗೆ ಏನು ಅನ್ನಿಸ್ತು ಅಂಥೇಳಿ, ಯಾವ ಫೈಲ್ನ ಚೂಸ್ ಮಾಡ್ಕೊಂಡಿದ್ರಿ ಅಂತ ತಿಳಿಸಿ. ಆ್ಯಂಡ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೆ ಈ ಒಂದು ವಿಡಿಯೋ ರೆಸನೇಟ್ ಆಗಿದ್ದರೆ. ಆ್ಯಂಡ್ ಒಂದು ಲೈಕ್ನ ಕೊಡಿ, ಸೊ ದಟ್ ನಿಮಗೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಿಮ್ಗೆ ಅಗೇನ್ ಮತ್ತೆ ನಾನು ಅಪ್ಲೋಡ್ ಮಾಡುವಂಥ ವೀಡಿಯೋಸು ಈಸಿಯಾಗಿ ಸಿಗತ್ತೆ. ಓಕೆ, ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಷಯದ ಜೊತೆ ನಾನು ನಿಮ್ಮನ್ನು ಮತ್ತೆ ಮೀಟ್ ಮಾಡ್ತೀನಿ ಗೈಸ್. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್. ಯಾರು ಫೈಲ್ 2ನ ಚೂಸ್ ಮಾಡ್ಕೊಂಡಿದ್ದೀರಾ, ನಿಮ್ಮ ವ್ಯಕ್ತಿಯ ಹೆಸರು ಈ ಒಂದು ಲೆಟರ್ಸಿಂದ ಸ್ಟಾರ್ಟ್ ಆಗೋಂಗಿದ್ರೆ ಈ ಒಂದು ರೀಡಿಂಗು ನಿಮಗೆ. ಸೊ ಬನ್ನಿ ನೋಡೋಣ ನಿಮ್ಮ ಪರ್ಸನ್ನ ಕರೆಂಟ್ ಎನರ್ಜಿ ಯಾವ ರೀತಿ ಇದೆ ಅಂತ. ಆ್ಯಂಡ್ ಆಲ್ಸೋ ನಾನು ನಿಮಗೆ ನಿಮ್ಮ ಪರ್ಸನ್ ಒಂದು ಸೀಕ್ರೆಟ್ ಹಿಡನ್ ಮೆಸೇಜಸ್ನು ಕೂಡ ಇವತ್ತು ತೆಗಿತೀನಿ. ಸೊ ಮೊದಲಿಗೆ ಬನ್ನಿ ಅವರ ಒಂದು ಎನರ್ಜಿಯನ್ನು ಚೆಕ್ ಮಾಡ್ತಾ ಹೋಗೋಣ. ಸೊ ಹೇಗಿದೆ ನಿಮ್ಮ ಪರ್ಸನ್ ಎನರ್ಜಿ ಅಂತ. ಫಸ್ಟ್ ಕಾರ್ಡ್ ಸ್ಟ್ರೆಂತ್ ಕಾರ್ಡ್. ಸೊ ಓಕೆ, ಓಕೆ, 7 of Pentacles, Knight of Wands, okay, next card, oh my god, nice. ಫೈನಲ್ ಔಟ್ಕಮ್ನ ತೆಗಿತೀನಿ, ನಿಮ್ಮ ಓವರಾಲ್ ಎನರ್ಜಿಗೆ ಸಂಬಂಧಪಟ್ಟಾಗಿ ಒಂದು ಫೈನಲ್ ಔಟ್ಕಮ್ನ ತೆಗಿತೀನಿ. ಓಕೆ, ಆ್ಯಂಡ್ ಇದು ಬೇರೆ ಚೀಟ್ಸ್ ಗೈಸ್. ಫೈಲ್ 1 ತೆಗೆದಿದ್ದನ್ನ ನಾನು ಇಲ್ಲಿ ತೆಗೆದಿಲ್ಲ, ಇಟ್ಸ್ ಕಂಪ್ಲೀಟ್ಲಿ ಡಿಫ್ರೆಂಟು. ಸೊ ನಾನು ಮತ್ತೆ ಕೌಂಟ್ ಮಾಡಿ ಕೂಡ ಇದನ್ನು ತೊಗೊಳ್ತಾ ಇಲ್ಲ. ಸೊ ನಿಮ್ಗೆ ಎಷ್ಟು ಮೆಸೇಜ್ ರೀಚ್ ಆಗಬೇಕು ಅಂತ ಇದೆಯೋ ಅಷ್ಟು ಮೆಸೇಜಸ್ನ ನಾನಿಲ್ಲಿ ತೊಗೊಳ್ತಾ ಇದ್ದೀನಿ. ಸೊ ಏನೇನು ನಿಮಗೆ ರೀಚ್ ಆಗಬೇಕು ಅಂತಿದೆಯೋ ಅದನ್ನು ನಾನಿಲ್ಲಿ ತೆಗೆದಿಟ್ಟಿದ್ದೀನಿ. ಓಕೆ, ಸೊ ಟೋಟಲ್ ಇಷ್ಟು ಮೆಸೇಜಸ್ಸು. ಸೊ ಬನ್ನಿ ನಿಮ್ಮ ಒಂದು ಪರ್ಸನ್ ಎನರ್ಜಿಯನ್ನು ನೋಡೋಣ. ಸೊ ನಿಮ್ಮ ಪರ್ಸನ್ ಸದ್ಯಕ್ಕೆ ಅವರು ತುಂಬ ಸ್ಟ್ರಾಂಗ್ ಆಗಿದ್ದಾರೆ, ಮತ್ತು ಒಂದು ರೀತಿ ತುಂಬ ಡೇರೆಸ್ಟ್ ಪರ್ಸನ್ ಅಂತ ಕಾಣುತ್ತೆ. ಅವರು ಲೈಫಲ್ಲಿ ಏನು ರಿಸ್ಕ್ ಬೇಕಾದ್ರೂ ತೊಗೊಳೋದಕ್ಕೆ ರೆಡಿ ಇರುವಂಥ ಒಬ್ಬ ಪರ್ಸನ್ ಅಂತ ಅನಿಸುತ್ತೆ. ಆ್ಯಂಡ್ ಸದ್ಯಕ್ಕೆ ಅವರು ತುಂಬ ಸ್ಟ್ರಾಂಗ್ ಆಗಿದ್ದಾರೆ, ಚೆನ್ನಾಗಿದ್ದಾರೆ. ಒಂದು ರೀತಿ ಸೆಲ್ಫ್ ಕಂಟ್ರೋಲ್ಡ್ ಆಗಿದ್ದಾರೆ ಅವ್ರು ಸದ್ಯಕ್ಕೆ ಅಂತ ಅನಿಸುತ್ತೆ. ಸಫ್ಕೋರ್ಸ್ ಅವ್ರಿಗೆ ಫೀಲಿಂಗ್ಸ್ ಇದೆ, ಬಟ್ ಅವ್ರು ತುಂಬ ಕಂಟ್ರೋಲ್ಡ್ ಆಗಿರೋದನ್ನ ನಾನು ನೋಡ್ತಾ ಇದ್ದೀನಿ ಇಲ್ಲಿ. ಆ್ಯಂಡ್ ಅವ್ರಿಗೆ ಸ್ವಲ್ಪ ಪೇಷನ್ಸ್ ಕೂಡ ಜಾಸ್ತಿ ಇದೆ. ಆ್ಯಂಡ್ ಅವರು ಅದು ಇನ್ನೊಂದೇನು ಅಂತಂದರೆ ಅವರು ತಮ್ಮನ್ನು ತಾವು ಹೀಲ್ ಮಾಡ್ಕೊಳ್ತಾ ಇದ್ದಾರೆ. ಆ್ಯಂಡ್ ಅವರ ಒಂದು ಎಮೋಷನ್ಸ್ನ ಅವರು ತೋರಿಸ್ಕೊಳ್ತಾರೆ. ಸೊ ಅವ್ರ ಎಮೋಷನ್ ಹೆಂಗೆ ಇರಬೇಕು, ನಿಮಗೆ ರಿಯಾಕ್ಟ್ ಮಾಡ್ದಂಗೆ ಹೆಂಗಿರಬೇಕು ಅನ್ನೋ ರೀತಿಯಲ್ಲಿ ಅವರು ಕರೆಂಟ್ಲಿ ಥಿಂಕ್ ಮಾಡ್ತಾ ಇರುವಂಥದ್ದು. ಬಿಕಾಸ್ ಮೇ ಬಿ ಇದು ನೋ ಕಾಂಟ್ಯಾಕ್ಟ್ ಸಿಚುಯೇಷನ್ನಲ್ಲಿ ಐದರ್ ನೀವು ಬ್ರೇಕಪ್ ಮಾಡಿರ್ಬೋದು ಅಥವಾ ಅವರು ನಿಮಗೆ ಬ್ರೇಕಪ್ ಮಾಡಿ ಹೋಗಿರ್ಬೋದು. ಸೊ ಪರ್ಸನ್ ಕರೆಂಟ್ ಎನರ್ಜಿನಲ್ಲಿ ನೋಡಿದ್ರೆ ಅವರು ತುಂಬ ಕಾನ್ಫಿಡೆಂಟ್ ಆಗಿದ್ದಾರೆ, ಮತ್ತು ಅವ್ರ ಎಮೋಷನ್ಸ್ನ ನಿಮ್ಮ ಜೊತೆ ತೋರಿಸ್ಕೊಳ್ಳೋದು ಬೇಡ ಅಂತ ಡಿಸೈಡ್ ಮಾಡಿಬಿಟ್ಟಿದ್ದಾರೆ ಅಂತ ಕಾಣುತ್ತೆ. ಆ್ಯಂಡ್ ಅವರು ಒಂದು ರೀತಿ ಹೀಲ್ ಮಾಡ್ಕೊಳ್ತಾ ಇದ್ದಾರೆ. ಸೊ ಏನು ತೋರಿಸ್ಕೊಳ್ಳೋದೇ ಬೇಡ ಅಂತ ಹೇಳ್ಬಿಟ್ಟು. ಆ್ಯಂಡ್ ತುಂಬ ಪೇಷನ್ಸಿಂದ ಕಾಯ್ತಾ ಇದ್ದಾರೆ. ಪ್ರಾಬಬ್ಲಿ ಅವರು
ನೀವೇ ಕಾಂಟ್ಯಾಕ್ಟ್ ಮಾಡಲಿ ಅಂತ ಕೂಡ ವೆಯ್ಟ್ ಮಾಡ್ತಾ ಇರ್ಬೋದು. ಸೊ ಅದು ಒಂದು ಎನರ್ಜಿ ಕೂಡ ನನಗೆ ಇಲ್ಲಿ ಫೀಲ್ ಆಗ್ತಾಯಿದೆ ಗೈಸ್. ಮತ್ತು ಅವ್ರು ತುಂಬ ಬ್ಯಾಲೆನ್ಸ್ಡ್ ಆಗಿದ್ದಾರೆ ಕರೆಂಟ್ಲಿ. ಸೊ ಅಂದರೆ ಲೈಕ್ ಅವ್ರಿಗೆ ಗೊತ್ತಿದೆ ಯಾವ ರೀತಿ ಈ ಸಿಚುವೇಶನ್ಗೆ ನಿಮಗೆ ಹೆಂಗೆ ರೆಸ್ಪಾಂಡ್ ಮಾಡಬೇಕು, ಏನು ಮಾಡಬೇಕು. ಸೊ ಆ ರೀತಿಯಾಗಿ ಕಂಪ್ಲೀಟ್ಲಿ ಅವ್ರಿಗೆ ಒಂದು ಅಥಾರಿಟಿ ಇದೆ. ಅವರ ಒಂದು ಆ್ಯಕ್ಷನ್ಸ್ ಮೇಲೆ ಇರ್ಬೋದು, ಎಕ್ಸ್ಪ್ರೆಷನ್ಸ್ ಮೇಲೆ, ಪ್ರತಿಯೊಂದ್ರ ಮೇಲೆ ಅವ್ರಿಗೆ ತುಂಬ ಕಂಟ್ರೋಲ್ಡ್ ಆಗಿ ಅವರು ಕರೆಂಟ್ಲಿ ಇರೋದನ್ನ ನಾನು ನೋಡ್ತಾ ಇದ್ದೀನಿ. ಸೊ ನೆನ್ಪಿಡಿ ಗೈಸ್, ಈ ರೀಡಿಂಗ್ನ ನೋಡ್ತಾ ಇರೋದು ಒಂದೇ ಎನರ್ಜಿ ಇರೋದಿಲ್ಲ ಅಥವಾ ಒಂದೇ ಪರ್ಸನ್ ಆಗಿರಲ್ಲ. ಬೇರೆ ಬೇರೆ ಪೀಪಲ್ಗೆ ಬೇರೆ ಬೇರೆ ಎನರ್ಜಿಯನ್ನು ನಾನು ಇಲ್ಲಿ ನೋಡ್ತಾ ಇರುವಂಥದ್ದು. ಸೊ ಇನ್ನೂ ಒಂದು ಸಿಚುಯೇಷನಲ್ಲಿ ಪರ್ಸನ್ ವೆಯ್ಟ್ ಮಾಡ್ತಾ ಇದ್ದಾರೆ ಅಂತ ಕಾಣುತ್ತೆ. ನೀವೇ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಲಿ ಅಂತ ಹೇಳಿಬಿಟ್ಟು ವೆಯ್ಟ್ ಮಾಡ್ತಾ ಇರುವಂಥದ್ದನ್ನು ನಾನು ಇಲ್ಲಿ ನೋಡ್ತಾ ಇದ್ದೀನಿ. ಆ್ಯಂಡ್ ಐ ಥಿಂಕ್ ಅವ್ರು ತುಂಬ ಹಾರ್ಡ್ ವರ್ಕ್ ಮಾಡಿದರು ಅನಿಸುತ್ತೆ ಈ ಒಂದು ರಿಲೇಷನ್ಶಿಪ್ನ ಬಿಲ್ಡ್ ಮಾಡೋದಕ್ಕೆ. ಬಟ್ ಅನ್ಫಾರ್ಚುನೇಟ್ಲಿ ಈಗ ಅವರು ನೀವೇ ಕಾಲ್ ಮಾಡಲಿ, ನೀವೇ ಮೆಸೇಜ್ ಮಾಡಲಿ ಅಂತ ಹೇಳಿಬಿಟ್ಟು ಥಿಂಕ್ ಮಾಡ್ತಾ ಇದ್ದ ನಾನು ನೋಡ್ತಾ ಇದ್ದೀನಿ. ಆ್ಯಂಡ್ ಅವ್ರಿಗೆ ಅನ್ಸುತ್ತೆ ಇಷ್ಟು ಕಷ್ಟಪಟ್ಟು ಬಿಲ್ಡ್ ಮಾಡಿದ್ದು ರಿಲೇಷನ್ಶಿಪ್ಪು ಏನು ವರ್ಕೌಟೇ ಆಗಲಿಲ್ಲಲ್ಲ ಅಂತ ಹೇಳಿಬಿಟ್ಟು. ಆ್ಯಂಡ್ ಇನ್ನೂ ಸಮ್ ಸಿಚುಯೇಷನ್ಸಲ್ಲಿ ಅವ್ರು ತುಂಬ ಒಂಥರ ಪಾಸ್ ಆಗಿಬಿಟ್ಟಿದ್ದಾರೆ. ಅವರು ನೋಡೋಣ, ಕಾದು ನೋಡೋಣ ಏನಾಗುತ್ತೆ ಅನ್ನುವಂಥ ಒಂದು ಎನರ್ಜಿನ ಕೂಡ ನಾನು ನೋಡ್ತಾ ಇದ್ದೀನಿ. ಆ್ಯಂಡ್ ಅವ್ರಿನ್ನು ಯಾವುದೇ ರೀತಿಯಾಗಿ ಎಕ್ಸೈಟ್ ಆಗಿಲ್ಲ. ಒಂದು ರೀತಿ ಹೇಳ್ತೀವಲ್ಲ ನಾವು, ಕಾದು ನೋಡೋವಂಥ ಒಂದು ಎನರ್ಜಿ. ಮತ್ತು ಇವರು ಪ್ರೋಸೆಸ್ನ ಟ್ರಸ್ಟ್ ಮಾಡ್ತಾ ಇದ್ದಾರೆ. ಯೂನಿವರ್ಸ್ಗೂ ಕೂಡ ಬಿಟ್ಟಿರ್ಬೋದು. ನೋಡೋಣ, ನಾನು ಇದನ್ನು ಯೂನಿವರ್ಸಿಗೆ ಬಿಟ್ಬಿಡ್ತೀನಿ, ಈ ಕನೆಕ್ಷನ್ನ ಎಲ್ಲಿಗೆ ತೊಗೊಂಡು ಹೋಗ್ತಾರೆ ನೋಡೋಣ ಅನ್ನುವಂಥ ಒಂದು ಎನರ್ಜಿ. ಇನ್ನೂ ಕೆಲವರು ಇದಲ್ಲದೆ ಹೋದರೆ ಜನರಲ್ಲಾಗಿ ಎನರ್ಜಿ ಅಂತ ನಾವು ತೊಗೊಳೋದಾದರೆ, ಮೇ ಬಿ ನಿಮ್ಮ ಪರ್ಸನ್ನು ದುಡ್ಡನ್ನು ಇನ್ವೆಸ್ಟ್ ಮಾಡಿಬಿಟ್ಟು ಅದರ ರಿಟರ್ನ್ಸ್ಗೆ ಕಾಯ್ತಾ ಇದ್ದಾರೆ ಅಂತ ಕಾಣುತ್ತೆ ತುಂಬ ಲಾಂಗ್ ಟರ್ಮಿಂದ. ಸೊ ವೇಟಿಂಗ್ ಎನರ್ಜಿಯನ್ನು ಕೂಡ ನಾನು ನೋಡ್ತಾ ಇದ್ದೀನಿ. ಸೊ ತುಂಬ ಇನ್ವೆಸ್ಟ್ ಮಾಡಿದ್ರು, ಅವರ ಟೈಮು ದುಡ್ಡು ಎಲ್ಲ ಇನ್ವೆಸ್ಟ್ ಮಾಡಿ ಅದರ ರಿಟರ್ನ್ಸ್ಗೆ ಕೂಡ ವೆಯ್ಟ್ ಮಾಡ್ತಾ ಇರುವಂಥ ಒಂದು ಎನರ್ಜಿನಲ್ಲಿ ಕೂಡ ಕೆಲವರನ್ನು ನಾನು ಇಲ್ಲಿ ನೋಡ್ತಾ ಇರುವಂಥದ್ದು. ಆ್ಯಂಡ್ ಲವ್ ಕನೆಕ್ಷನ್ ವೈಸ್ ಆ ಒಂದು ಪರ್ಸ್ಪೆಕ್ಟಿವಲ್ಲಿ ನೋಡೋದಾದರೆ, ನನ್ನ ಕೈಲಿ ಏನೇನಾಗುತ್ತೋ ನಾನೆಲ್ಲ ಮಾಡಿಬಿಟ್ಟಿದ್ದೀನಿ, ಇನ್ನು ಏನಾಗುತ್ತೆ ಅಂತ ನಾನು ಕಾದು ನೋಡಬೇಕು ಅನ್ನುವಂಥ ಒಂದು ಸಿಚುಯೇಷನಲ್ಲಿ, ಆ ಒಂದು ಎನರ್ಜಿನಲ್ಲಿ ಅವ್ರಿರೋದನ್ನ ನಾನು ನೋಡ್ತಾ ಇದ್ದೀನಿ. ಸೊ ಇದು ಒಂದು ಎನರ್ಜಿ ಅವ್ರದ್ದು. ನೆಕ್ಸ್ಟು ಇನ್ನೂ ಎನರ್ಜಿ, ಇನ್ನೂ ಕೆಲವರು ಯಾರು ಈ ವಿಡಿಯೋನ ನೋಡ್ತಾ ಇದ್ದೀರಾ, ನಿಮ್ಮ ಪರ್ಸನ್ನ ನಿಮ್ಮ ಕಡೆಗೆ ಬರಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಯಾರು ನೋ ಕಾಂಟ್ಯಾಕ್ಟ್ ಸಿಚುಯೇಷನಲ್ಲಿ ಇದ್ದೀರಾ, ಅವರು ನಿಮ್ಮ ವ್ಯಕ್ತಿ ನಿಮ್ಮ ಕಡೆ ಬರಬೇಕು ಅಂಥೇಳಿ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಲೈಕ್ ಅವ್ರು ತುಂಬ ರೊಮ್ಯಾಂಟಿಕ್ ಪರ್ಸನ್ ಅಂತ ಅನಿಸುತ್ತೆ. ತುಂಬ ರೊಮ್ಯಾಂಟಿಕ್ ಪರ್ಸನ್ನು. ನಿಮಗೇನೋ ಸರ್ಪ್ರೈಸ್ ಮಾಡಬೇಕು ಅಂತ ಕೂಡ ಅವ್ರ ತಲೆಯಲ್ಲಿ ಇರ್ಬೋದು. ಮತ್ತು ಅವ್ರು ತುಂಬ ಎಕ್ಸೈಟ್ ಆಗಿದ್ದಾರೆ ಈ ಕನೆಕ್ಷನ್ನ ಮತ್ತೆ ಮುಂದುವರ್ಸೋದಕ್ಕೆ. ತುಂಬ ಟೈಮು ಇದನ್ನು ವೆಯ್ಟ್ ಮಾಡೋದು ಬೇಡ, ಏನಾದರೂ ಇಮಿಡಿಯೇಟ್ ಆ್ಯಕ್ಷನ್ನ ತೊಗೋಬೇಕು ನಾನು ಅಂತ ಕೂಡ ಅವ್ರು ಯೋಚನೆ ಮಾಡ್ತಾ ಇದ್ದಾರೆ. ಮತ್ತು ಅವರು ಬೇಸಿಕಲಿ ಅವ್ರು ತುಂಬ ಚಾರ್ಮಿಂಗ್ ಪರ್ಸನ್ ಅಂತ ಕಾಣುತ್ತೆ ನಿಮ್ಮ ಒಂದು ವ್ಯಕ್ತಿ. ಸೊ ಅವರು ನಿಮ್ಮನ್ನು ಭಾಳ ಇಷ್ಟಪಡ್ತಾರೆ ಅಂತ ಕಾಣುತ್ತೆ. ಸೊ ಸಡನ್ನಾಗಿ ಮೇ ಬಿ ಇವ್ರು ನಿಮ್ಮನ್ನು ಸಡನ್ನಾಗಿ ಕಾಂಟ್ಯಾಕ್ಟ್ ಮಾಡ್ಬೋದು, ಹೇಳೋದಕ್ಕಾಗಲ್ಲ. ಸಡನ್ನಾಗಿ ಮೆಸೇಜ್ ಮಾಡ್ತಾರೆ, ಇಲ್ಲ ಸಡನ್ನಾಗಿ ನೀವು ಎಲ್ಲಾದರೂ ವರ್ಕ್ ಮಾಡ್ತಾರೋ ಅಂಥ ಪ್ಲೇಸ್ ಅವ್ರಿಗೆ ಗೊತ್ತಿರೋ ಸಡನ್ನಾಗಿ ಒಂದು ಬೊಕ್ಕೇನೋ ಆ ಥರ ನಾನು ತೊಗೊಂಡು ಬಂದು ನಿಮ್ಮನ್ನು ಸರ್ಪ್ರೈಸ್ ಕೂಡ ಅವ್ರು ಮಾಡ್ಬೋದು. ಬಿಕಾಸ್ ಅವ್ರಿಗೆ ನಿಮ್ಮ ಕಡೆ ಬರಬೇಕು ಅಂತ ಸ್ಟ್ರಾಂಗಾಗಿ ಅನ್ನಿಸ್ತಾ ಇರೋ ಒಂದು ಎನರ್ಜಿಯನ್ನು ನಾನು ಇಲ್ಲಿ ನೋಡ್ತಾ ಇದ್ದೀನಿ. ತುಂಬ ಅವರು ಇಷ್ಟಪಡ್ತಾರೆ ಅಂತ ಕಾಣುತ್ತೆ. ಆ್ಯಂಡ್ ಇನ್ನೂ ಕೆಲವು ಸಿಚುಯೇಷನಲ್ಲಿ ಅವರು ಕೈಂಡ್ ಆಫ್ ಈ ಒಂದು ಪರ್ಸನ್ ಫ್ಲರ್ಟಿಂಗ್ ಪರ್ಸನ್ ಅಂತ ಕೂಡ ನನಗೆ ಅನ್ನಿಸ್ತಾ ಇರುವಂಥದ್ದು. ಸೊ ಸ್ವಲ್ಪ ಫ್ಲರ್ಟ್ ಮಾಡೋದು ನಿಮ್ಮ ಜೊತೆ, ಲೈಕ್ ನಿಮ್ಮನ್ನು ಟೀಸ್ ಮಾಡೋ ಅಂಥದ್ದು. ಸೊ ಆ ಥರ ಒಂದು ರೀತಿಯಾಗಿ ಒಂದು ಏನು ಹೇಳ್ತೀವಿ ನಾವು, ನಾಟಿಯಾಗಿ ಬಿಹೇವ್ ಮಾಡೋದು ಅಂತಾರಲ್ಲ, ಸೊ ಆ ಥರ ಪರ್ಸನ್ ಇವರು ಅಂತ ಅನ್ನಿಸ್ತಾ ಇದೆ ನನಗೆ. ಸೊ ಈ ವಾಂಟೆಡ್ ಟು ಕಮ್ ಟುವರ್ಡ್ಸ್ ಯು, ನಿಮ್ಮ ಕಡೆಗೆ ಬರಬೇಕು ಅಂತ ಅವ್ರ ಮನಸ್ಸಲ್ಲಿ ತುಂಬ ಅನ್ನಿಸ್ತಾ ಇದೆ. ಸೊ ಹಾಗಾಗಿ ಆದಷ್ಟು ಬೇಗ ಪ್ರಾಬಬ್ಲಿ ಈ ಒಂದು ವ್ಯಕ್ತಿ ನಿಮ್ಮ ಕಡೆಗೆ ಬರ್ಬೋದು ಅಂತ ನನಗೆ ಸ್ಟ್ರಾಂಗಾಗಿ ಇಲ್ಲಿ ಅನ್ನಿಸ್ತಾ ಇರುವಂಥದ್ದು. ಆ್ಯಂಡ್ ಮೋರ್ ದೆನ್ ದ್ಯಾಟ್ ಅವ್ರು ನಿಮ್ಮನ್ನು ಮಿಸ್ ಮಾಡ್ಕೊಳ್ತಾರೆ. ಫಿಸಿಕಲ್ ಮಿಸ್ಸಿಂಗ್ ಜಾಸ್ತಿ ಎನರ್ಜಿ ಇದೆ. ಬಿಕಾಸ್ ದಿಸ್ ಪರ್ಸನ್ ಲವ್ಸ್ ಯು ರೊಮ್ಯಾಂಟಿಕ್ ವೇ. ಸೊ ಬೇರೆ ಇದಕ್ಕಿಂತ ಹೆಚ್ಚಾಗಿ ಒಂದು ರೊಮ್ಯಾಂಟಿಕ್ ವೇನಲ್ಲಿ ಅವರು ನಿಮ್ಮನ್ನು ಇಷ್ಟಪಡ್ತಾರೆ ಅಂತ ಅನಿಸುತ್ತೆ ನನಗೆ. ಸೊ ಓವರಲಾಗಿ ಹೇಳ್ಬೇಕಾದ್ರೆ ನಿಮ್ಮ ಪರ್ಸನ್ ನಿಮ್ಮ ಕಡೆಗೆ ಬರ್ತಾ ಇದ್ದಾರೆ ಅಂತ ನನಗೆ ಅನ್ನಿಸ್ತಾ ಇರುವಂಥದ್ದು. ಆ್ಯಂಡ್ ನೆಕ್ಸ್ಟು ಎನರ್ಜಿ ಅಂತ ನಾವು ನೋಡೋದಾದರೆ, ಈ ಪೈಲ್ 2ನ ಚೂಸ್ ಮಾಡ್ಕೊಂಡಿರೋರಿಗೆ, ಸೊ ನಿಮ್ಮ ವ್ಯಕ್ತಿ ನಿಮ್ಮನ್ನು ಮದುವೆ ಆಗಬೇಕು ಅಂತ ಕೂಡ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಸೊ ಮದುವೆ ಮಾತುಕತೆ ಎಲ್ಲ ಮನೆಯಲ್ಲಿ ಎಲ್ಲ ಮಾತಾಡಿಕೊಂಡು ಆಮೇಲೆ ಏನಾದರೂ ಡಿಸಿಷನ್ನ ತೊಗೊಂಡು, ಸೊ ಆ ಥರ ಏನಾದರೂ ಮಾಡೋಣ ಅನ್ನೋ ರೀತಿಯಲ್ಲಿ ಅವ್ರು ಥಿಂಕ್ ಮಾಡ್ತಾ ಇರೋದನ್ನ ನಾನು ಇಲ್ಲಿ ನೋಡ್ತಾ ಇದ್ದೀನಿ.
ಲೈಕ್ ಮತ್ತು ಅವ್ರು ನಿಮ್ಮ ಜೊತೆ ಸೆಲೆಬ್ರೇಟ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ. ರೀಯೂನಿಯನ್ ಚಾನ್ಸಸ್ ತುಂಬ ಇಲ್ಲಿ ನಾನು ನೋಡ್ತಾ ಇದ್ದೀನಿ ಗೈಸ್. ಸೊ ಮೇ ಬಿ ನಿಮ್ಮ ಪರ್ಸನ್ ಮತ್ತೆ ಸಿಗ್ಬೋದು. ನೀವು ಮೊದಲಿನ ಥರನೇ ಆಚೆ ಹೋಗಿ ನೀವು ಎಂಜಾಯ್ ಮಾಡ್ತೀರಾ ಅಂತ ಕಾಣುತ್ತೆ. ಸೊ ಆ ಥರ ಒಂದು ಎನರ್ಜಿನಲ್ಲಿದ್ದಾರೆ. ಅವ್ರು ಮತ್ತೆ ಬರಬೇಕು, ನಿಮ್ಮನ್ನು ಮತ್ತೆ ಮೀಟ್ ಮಾಡಿ ಮೊದಲು ಹೇಗಿದ್ರಿ ನೀವೆಲ್ಲ ಖುಷಿ ಖುಷಿಯಾಗಿ ಅದೇ ರೀತಿ ಇರಬೇಕು ಅಂತ ಆ ವ್ಯಕ್ತಿ ಆಸೆ ಪಡ್ತಾ ಇದ್ದಾರೆ ಅಂತ ಇಲ್ಲಿ ಕಾರ್ಡ್ಸು ಹೇಳ್ತಾ ಇದೆ. ಕೆಲವರಂತೂ ಮದುವೆ ಬಗ್ಗೆ ಭಾಳ ಸೀರಿಯಸ್ ಆಗಿದ್ದಾರೆ ಅಂತ ಅನಿಸುತ್ತೆ. ಮ್ಯಾರೇಜ್ ಎನರ್ಜಿಯನ್ನು ನಾನು ನೋಡ್ತಾ ಇದ್ದೀನಿ. ಅಥವಾ ಇನ್ನೊಂದು ಕೇಸಲ್ಲಿ ನಾವು ಇನ್ನೊಂದು ಸಿಚುವೇಷನಲ್ಲಿ ನೋಡಿದ್ರೆ ಮೇ ಬಿ ನಿಮ್ಮ ಒಂದು ವ್ಯಕ್ತಿ ಯಾವುದೋ ಮದುವೆ ಫಂಕ್ಷನಲ್ಲೂ ಕೂಡ ಬ್ಯುಸಿಯಾಗಿರ್ಬೋದು, ಅಥವಾ ಅವ್ರ ಫ್ಯಾಮಿಲಿ ಫಂಕ್ಷನ್ಸು ಈ ಥರ ಯಾವುದೋ ಒಂದು ಫಂಕ್ಷನಲ್ಲಿ ಇರ್ಬೋದು, ಇಲ್ಲ ಅವ್ರ ಫ್ರೆಂಡ್ಸ್ಗಳ ಜೊತೆ ಏನಾದ್ರು ಪಾರ್ಟಿ ಮಾಡ್ತಾ ಇರ್ಬೋದು, ಏನೋ ಸೆಲೆಬ್ರೇಷನಲ್ಲಿ ಇರ್ಬೋದು. ಸೊ ಅದು ಒಂದು ಎನರ್ಜಿಯನ್ನು ನಾನು ನೋಡ್ತಾ ಇದ್ದೀನಿ. ಮೋರ್ ಓವರ್ ನನಗೇನು ಅನ್ನಿಸ್ತಾ ಇದೆ ಅಂತಂದರೆ ರೀಯೂನಿಯನ್ನು ನನಗಿಲ್ಲಿ ಕ್ಲಿಯರಾಗಿ ಫೀಲ್ ಆಗ್ತಾ ಇರುವಂಥದ್ದು. ನಿಮ್ಮ ಪರ್ಸನ್ಗೆ ಬರಬೇಕು, ನಿಮ್ಮನ್ನು ಮೀಟ್ ಮಾಡಬೇಕು, ನಿಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ತುಂಬ ಅಂದ್ಕೊಳ್ತಾ ಇದ್ದಾರೆ ಅಂತ ನನಗೆ ಅನ್ನಿಸ್ತಾ ಇದೆ ಗೈಸ್ ಇದು. ಸೊ ನೆಕ್ಸ್ಟ್ ಓವರ್ ಆಲ್ ಎನರ್ಜಿ ಅಂತೇಳಿ ನಾನು ತೆಗೆದೆ. ಸೊ ನೀವು ಇಲ್ಲಿ ನೋಡ್ಬೋದು. ಸೊ ಇದು ಏನು ಹೇಳ್ತಾ ಇದೆ ಅಂತಂದರೆ ಪಾಸ್ಟ್ ಎನರ್ಜಿನ ಲೆಟ್ ಗೋ ಮಾಡೋದನ್ನ ನಾನು ಇಲ್ಲಿ ನೋಡ್ತಾ ಇದ್ದೀನಿ. ಸೊ ಮುಂಚೆ ಏನೇನು ಆಗೋಗಿತ್ತೋ ಅದೆಲ್ಲ ಮುಗಿಸ್ಬಿಡೋಣ ನಾವು, ಸೊ ಹೊಸ್ದಾಗಿ ಮತ್ತೆ ಶುರು ಮಾಡೋಣ ಅನ್ನೋ ರೀತಿಯಲ್ಲಿ ಎನರ್ಜಿಯನ್ನು ನಾನು ನೋಡ್ತಾ ಇದ್ದೀನಿ. ಸೊ ಜಗಳ ಆದಮೇಲೆ ಒಂದು ರೀತಿ ಹೀಲಿಂಗ್ ಎನರ್ಜಿ ಬರುತ್ತಲ್ಲ, ಸೊ ಆ ರೀತಿಯಾದಂಥ ಒಂದು ಎನರ್ಜಿಯನ್ನು ನಾನು ನೋಡ್ತಾ ಇದ್ದೀನಿ. ಸೊ ನಿಮ್ಮಿಬ್ಬರ ಮಧ್ಯದಲ್ಲಿ ಏನೇನು ಮಿಸ್ಕಮ್ಯುನಿಕೇಷನ್ನು, ಜಗಳ, ಹರ್ಟ್ ಎಲ್ಲ ಏನೇನೆಲ್ಲ ಆಗಿದೆ, ಸೊ ಅದನ್ನು ಬಿಟ್ಟು ಮುಂದಕ್ಕೆ ಹೋಗೋಣ ನಾವು, ಈ ರೀತಿಯಾಗಿ ಇರೋದು ಬೇಡ ಅನ್ನೋ ರೀತಿಯಲ್ಲಿ ನಿಮ್ಮ ಪರ್ಸನ್ನು ಪ್ರಿಪೇರ್ ಆಗಿದ್ದಾರೆ ಅಂತ ಅನಿಸುತ್ತೆ. ಆ್ಯಂಡ್ ಅವರು ಫಿಸಿಕಲಿ ನಿಮ್ಮಿಂದ ದೂರ ಇರೋದು ಎಮೋಷ್ನಲಿ ಭಾಳ ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಅಂತ ಓವರಾಲ್ ಎನರ್ಜಿ ಹೇಳ್ತಾ ಇರೋವಂಥದ್ದು. ಸೊ ಓವರಾಲ್ ಎನರ್ಜಿ ನೋಡಿದ್ರೆ ತುಂಬ ಚೆನ್ನಾಗಿದೆ ಅಂತ ನನಗೆ ಅನ್ನಿಸ್ತಾ ಇದೆ ಗೈಸ್. ಸೊ ಇದಾಗಿತ್ತು ನಿಮ್ಮ ಒಂದು ಪರ್ಸನ್ನ ಒಂದು ಕರೆಂಟ್ ಎನರ್ಜಿ. ಬನ್ನಿ ನಿಮ್ಮ ಪರ್ಸನ್ ನಿಮಗೆ ಹೇಳ್ದೇ ಇರುವಂಥ ಮೆಸೇಜಸ್ಗಳೇನು, ಅವರ ಹಾರ್ಟಲ್ಲಿರುವಂಥ ಸೀಕ್ರೆಟ್ ಫೀಲಿಂಗ್ಸ್ ಏನು ನಿಮ್ಮ ಬಗ್ಗೆ ಅಂತ ನೋಡೋಣ ಬನ್ನಿ. ಸೊ ಫಸ್ಟ್ ಫೀಲಿಂಗ್ಸ್ ಟುವರ್ಡ್ಸ್ ಯು, ಅಥವಾ ಏನು ನಿಮ್ಮಿಂದ ಮುಚ್ಚಿಟ್ಟಿದ್ದಾರೆ ಅವರ ಒಂದು ಫೀಲಿಂಗ್ಸ್. ಓ ಮೈ ಗಾಡ್, ಈಸ್ ಆಸ್ಕಿಂಗ್, ಅಥವಾ ಈ ಆರ್ ಶಿ ಈಸ್ ಆಸ್ಕಿಂಗ್ ಐ ಆಮ್ ಸಾರಿ. ಸೊ ನಿಮ್ಮನ್ನು ಸಾರಿ ಕೇಳ್ತಾ ಇದ್ದಾರೆ. ಸೊ ದಯವಿಟ್ಟು ಅವರನ್ನು ಕ್ಷಮಿಸ್ಬಿಡಿ. ಬಿಕಾಸ್ ಕಾರ್ಡ್ಸ್ ಎಲ್ಲ ನೋಡಿದ್ರೆ ಗೊತ್ತಾಗುತ್ತಲ್ಲ, ಸೊ ಅವರು ನಿಮ್ಮನ್ನು ಮಿಸ್ ಮಾಡ್ಕೊಳ್ತಾ ಇದ್ದಾರೆ, ಇಷ್ಟಪಡ್ತಾ ಇದ್ರು ಅಂತ. ಆ್ಯಂಡ್ ರೀಯೂನಿಯನ್ ಚಾನ್ಸಸ್ಸು ತುಂಬ ಇರೋದ್ರಿಂದ ಸೊ ಅವರು ಸಾರಿ ಕೇಳ್ತಾ ಇದ್ದಾರೆ. ನೆಕ್ಸ್ಟ್, ಮೈ ಈಗೋ ಈಸ್ ಸ್ಟಾಪಿಂಗ್ ಮೀ. ಸೊ ಅವರು ನಿಮ್ಮ ಹತ್ರ ಬರೋದಕ್ಕೆ ಅವ್ರಿಗೆ ಈಗೋ ಅವ್ರನ್ನ ಸ್ಟಾಪ್ ಮಾಡ್ತಾ ಇದೆಯಂತೆ. ಸೊ ಈಗೋನ ಬಿಟ್ಟು ಅವರು ಬರಬೇಕು ನಿಮ್ಮ ಕಡೆ. ಆ್ಯಂಡ್ ನೀವು ಕೂಡ ಈಗೋನ ಮೇಂಟೈನ್ ಮಾಡೋಕ್ಕೆ ಹೋಗಬೇಡಿ. ಸೊ ಇದು ಅವರ ಒಂದು ಮೇನ್ ರೀಸನ್ನು. ನಿಮ್ಮನ್ನು ಯಾಕೆ ಅವ್ರು ಕಾಂಟ್ಯಾಕ್ಟ್ ಮಾಡಿಲ್ಲ ಅಂತಲೇ ಅವ್ರಿಗೆ ಈಗೋ ಅವರನ್ನು ಸ್ಟಾಪ್ ಮಾಡ್ತಾ ಇದೆ ನಿಮ್ಮ ಕಡೆ ಬರೋದಕ್ಕೆ. ಐ ಆಮ್ ಅವಾಯ್ಡಿಂಗ್ ಮೈ ಫೀಲಿಂಗ್ಸ್. ಸೊ ಅವರ ಫೀಲಿಂಗ್ಸ್, ನಿಮ್ಮ ಬಗ್ಗೆ ಇರುವಂಥ ಒಂದು ಫೀಲಿಂಗ್ಸ್ನ ಅವರು ಕಂಟ್ರೋಲ್ ಮಾಡ್ಕೊಳ್ತಾ ಇದ್ದಾರೆ. ಇದೇ ಅಲ್ವಾ ಕಾರ್ಡ್ ಬಂದಿದ್ದು ಫಸ್ಟ್. ಪರ್ಸನ್ ತೋರಿಸ್ಕೊಳ್ಳದೆ ಸೆಲ್ಫ್ ಕಂಟ್ರೋಲ್ ಮಾಡ್ಕೊಳ್ಳೋದು, ಎಮೋಷನ್ಸ್ನ ಕಂಟ್ರೋಲ್ ಮಾಡ್ಕೊಳ್ಳೋವಂಥದ್ದು. ಸೊ ನೋಡಿ ಕರೆಕ್ಟಾಗಿ ಅದಕ್ಕೆ ಸಂಬಂಧಪಟ್ಟಂಗೆ ಮೆಸೇಜ್ ಬಂದಿದೆ ನಿಮಗೆ. ಸೊ ಪರ್ಸನ್ ಅವರ ಒಂದು ಫೀಲಿಂಗ್ಸ್ನ ಅವಾಯ್ಡ್ ಮಾಡ್ಕೊಳ್ತಾ ಇದ್ದಾರೆ, ತೋರಿಸ್ಕೊಳ್ತಾ ಇಲ್ಲ ಅವರು, ಆದಷ್ಟು ಸಪ್ರೆಸ್ ಮಾಡ್ಕೊಳ್ತಾ ಇದ್ದಾರೆ ಫೀಲಿಂಗ್ಸ್ನ. ನೆಕ್ಸ್ಟ್ ಮೆಸೇಜ್, ಯು ಆರ್ ಮೈ ಪರ್ಸನ್ ಬಟ್ ಐ ಆಮ್ ಡಿಸ್ಟೆಂಟ್. ಸೊ ನೀವು ಅವರ ವ್ಯಕ್ತಿ ಅಂತೆ, ನೀವು ಅವರ ಒಂದು ಪರ್ಸನ್ ಅಂತೆ. ಸೊ ಬಟ್ ಅವ್ರು ನಿಮ್ಮಿಂದ ದೂರ ಇದ್ದಾರಂತೆ. ಸೊ ಈಸ್ ಫೀಲಿಂಗ್ ದಟ್. ಸೊ ಅವರೇ ಹೇಳ್ತಾ ಇದ್ದಾರೆ ನೀವು ಅವರ ವ್ಯಕ್ತಿ ಅಂತ ಹೇಳ್ಬಿಟ್ಟು. ಥರ ಯಾವ ಥರ ಲವ್ ರೀ ನಿಮ್ದಲ್ಲ. ಐ ಸ್ಟಿಲ್ ಲವ್ ಯು. ಓಕೆ, ಸೊ ಯಾರ್ಯಾರು ಈ ನೋ ಕಾಂಟ್ಯಾಕ್ಟ್ ಸಿಚುವೇಷನಲ್ಲಿ ಇದ್ದೀರಾ ದಯವಿಟ್ಟು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿಪ್ಪ. ತುಂಬ ಲವ್ ಮಾಡ್ತಾ ಇದ್ದಾರೆ, ಅವ್ರು ನಿಮ್ಮನ್ನು ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ನೆಕ್ಸ್ಟ್, ಐ ಮಿಸ್ ಯುವರ್ ವಾಯ್ಸ್. ಸೊ ನಿಮ್ಮ ವಾಯ್ಸನ್ನು ಮಿಸ್ ಮಾಡ್ತಾ ಇದ್ದಾರಂತೆ. ಯಾರು ಈ ಒಂದು ಫೈಲ್ 2ನ ಚೂಸ್ ಮಾಡಿದ್ದೀರಾ, ಹುಡುಗನೋ ಹುಡುಗಿನ ಯಾರಾಗಿದ್ದೀರಾ, ಸೊ ನೀವು ಅವ್ರಿಗೆ ಕಾಲ್ ಮಾಡಿ ಮಾತಾಡಿ, ಅವ್ರು ನಿಮ್ಮ ವಾಯ್ಸನ್ನು ಮಿಸ್ ಮಾಡ್ಕೊಳ್ತಾ ಇದ್ದಾರಂತೆ. ಮತ್ತು ಅವ್ರಿಗೆ ಈಗೋ ಇಶ್ಯೂ ಬೇರೆ ಇದೆ ಅಂತ ಅವರೇ ಇಲ್ಲಿ ಸೀಕ್ರೆಟ್ ಮೆಸೇಜಸಲ್ಲಿ ಬಂದಿದೆ. ಸೊ ಅವರು ಮಾಡೋದಕ್ಕಾಗಲ್ಲ ಮೇ ಬಿ. ಸೊ ನೀವೇ ಮಾಡಿ, ಅವ್ರ ಹತ್ರ ಮಾತಾಡಿ. ಐ ಡೋಂಟ್ ನೋ ವಾಟ್ ಟು ಸೇ. ನಿಮ್ಮಲ್ಲಿ ನಿಮ್ಮ ಪರ್ಸನ್ಸ್, ಕೆಲವರು ಒಂದು ಪರ್ಸನ್ಸು ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಏನು ಹೇಳಬೇಕು ಅಂತ. ಮೇ ಬಿ ಬಿಕಾಸ್ ಅವರು ಈಗೋ ತೋರಿಸ್ಕೊಂಡು ಹೋಗಿದ್ದಾರೆ ಅಂತ ಅನಿಸುತ್ತೆ. ಬಟ್ ಅವ್ರು ನಿಮ್ಮನ್ನು ಜಾಸ್ತಿ ಮಿಸ್ ಮಾಡ್ತಾ ಇದ್ದಾರೆ ಅಂತ ಕಾಣುತ್ತೆ. ಬಟ್ ಅದಕ್ಕೆ ಅವರು ಹೇಳ್ತಾ ಇದ್ದಾರೆ, ನಂಗೆ ಗೊತ್ತಿಲ್ಲ, ನಂಗೆ ಏನು ಮಾಡಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಅಂತ ಅವರು ನಿಮಗೆ ಹೇಳ್ತಾ ಇದ್ದಾರೆ. ಐ ಫೀಲ್ ಯುವರ್ ಲವ್. ಸೊ ನಿಮ್ಮ ಲವ್ನ ಅವರು ಫೀಲ್ ಮಾಡ್ತಾ ಇದ್ದಾರಂತೆ. ಫೀಲ್ ಮಾಡಿದ್ರೆ ಯಾಕೆ ಮತ್ತೆ ಕಾಂಟ್ಯಾಕ್ಟ್ ಮಾಡಬೇಕಲ್ವ ಅವ್ರು ನಿಮಗೆ. ಸೊ ನಿಮ್ಮ ಪರ್ಸನ್ ನಿಮ್ಮ ಲವ್ನ ಫೀಲ್ ಮಾಡ್ತಾ ಇದ್ದಾರಂತೆ ರೀ.
ಲಾಸ್ಟ್ ಮೆಸೇಜ್. ಐ ನೀಡ್ ಟೈಮ್ ಟು ಥಿಂಕ್. ಸೊ ಅವ್ರಿಗೆ ಸ್ವಲ್ಪ ಟೈಮ್ ಬೇಕಂತೆ. ಸೊ ಥಿಂಕ್ ಮಾಡಿಬಿಟ್ಟು ಮತ್ತೆ ಬರ್ತಾರಂತೆ ನಿಮ್ಮ ಹತ್ರ ಅಂತ ಅವರು ಹೇಳ್ತಾ ಇದ್ದಾರೆ. ಸೊ ಓವರಾಲ್ ಎನರ್ಜಿ ಅವ್ರಿಗೂ ಪ್ರೀತಿ ಇದೆ, ನಿಮಗೂ ಪ್ರೀತಿ ಇದೆ. ಬಟ್ ಆ ಪರ್ಸನ್ಗೆ ಯಾರು ನಿಮ್ಮ ವ್ಯಕ್ತಿ ಯಾರಿದ್ದಾರೆ ಅವ್ರಿಗೆ ಈಗೋ ಇರೋದನ್ನು ನಾನು ನೋಡ್ತಾ ಇದ್ದೀನಿ. ಆ್ಯಂಡ್ ತುಂಬ ಅವರು ಪ್ರಿಟೆಂಡ್ ಮಾಡ್ತಾರೆ ಅನ್ಸುತ್ತೆ, ಏನು ಫೀಲಿಂಗ್ಸೇ ಇಲ್ಲ ಅನ್ನೋ ಥರ ಆ್ಯಕ್ಟ್ ಮಾಡ್ತಾರೆ ಅಂತ ಕಾಣುತ್ತೆ. ಸೊ ಫೈನ್. ಬಟ್ ರಿಯೂನಿಯನ್ ಇಲ್ಲಿ ಕಾಣ್ತಾ ಇದೆ. ಸೊ ವೆಯ್ಟ್ ಮಾಡಿ, ನಿಮ್ಮ ಒಂದು ಪರ್ಸನ್ನು ಬರ್ತಾರೆ ಅಂತ ನನಗೆ ಇಲ್ಲಿ ಅನ್ನಿಸ್ತಾ ಇರೋದ್ರಿಂದ ನೋ ನೀಡ್ ಟು ವರಿ ಗೈಸ್. ಸೊ ಕೂಲಾಗಿರಿ. ಡೆಫಿನೆಟ್ಲಿ ಯುವರ್ ಪರ್ಸನ್ ಇಸ್ ಗೋಯಿಂಗ್ ಟು ಕಮ್. ಔಟ್ಕಮ್ ತುಂಬ ಚೆನ್ನಾಗಿದೆ. ಓವರಾಲ್ ಎನರ್ಜಿ ಕೂಡ ತುಂಬ ಚೆನ್ನಾಗಿದೆ. ನಿಮ್ಮ ವ್ಯಕ್ತಿ ಬರ್ತಾರೆ ಅಂತ ನನಗೆ ಅನ್ನಿಸ್ತಾ ಇದೆ. ಸೊ ಈ ರೀಡಿಂಗು ನಿಮ್ಗೆ ಏನಾದರೂ ರೆಸೊನೇಟ್ ಆಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಮೆಂಟ್ ಮಾಡಿ ತಿಳಿಸಿ ನಿಮಗೆ ಏನು ಅನ್ನಿಸ್ತು ಅಂತ, ಯಾವ ಫೈಲ್ನ ಚೂಸ್ ಮಾಡ್ಕೊಂಡಿದ್ದೀರಿ ಅಂಥೇಳಿ ತಿಳಿಸಿ. ಸೊ ಆ್ಯಂಡ್ ವಿಡಿಯೋಗೊಂದು ಲೈಕ್ನ ಮಾಡಿ. ಮತ್ತೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಮತ್ತೆ ನಾನು ಅಪ್ಲೋಡ್ ಮಾಡುವಂಥ ವೀಡಿಯೋಸು ನಿಮಗೆ ಸಿಗುತ್ತೆ. ಸೊ ಮತ್ತೆ ಮುಂದಿನ ವೀಡಿಯೋದಲ್ಲಿ ಮತ್ತೆ ಒಂದು ಟಾಪಿಕ್ನ ಜೊತೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್. ಬಾಯ್ ಬಾಯ್.